ದಾನಮ್ನವರು ಶ್ರೀಶೈಲಕ್ಕೆ ಹೋಗುವಾಗ ಯಾವ ಹಬ್ಬ ಬಂದಿತ್ರಿ? ಗೋಡ್. ದಾನಮ್ನವರು ಶ್ರೀಶೈಲಕ್ಕೆ ಹೋಗುವಾಗ ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬದೊಳಗೆ ಎಲ್ಲರೂ ಮುತ್ತೈತನ ಎಳ್ಳಾಮಸಿ ಒಳಗೆ ಹೊಲದಾಗ ಯಾರು ಊಟಕ್ಕೆ ಕರಿಲಾರ್ದವ್ರು ಎಲ್ಲರೂ ಊಟಕ್ಕೆ ಕರೀತಾರೆ ಎಳ್ಳಾಮಸಿ ದಿನ. ಯಾಕೆ ಎಳ್ಳಾಮಸಿ ದಿನ ಕರೀತಾರ ಅಂತಂದ್ರೆ ಎಲ್ಲರೂ ಹೊಲದಾಗೂ ಚರಗ ಚೆಲ್ಲಕ್ಕೆ ಅದೇನು ಕಡಬ ಪುಂಡಿ ಪಲ್ಯ ಇವ ನೋಡ್ರಿ ಬಾಯ ನೀರು ಬರ್ತಾವ ಅವನಿಗೆ. ಕಾರಣ ನಾನು ಏನು ಹೇಳೋದು ಅಂತಂದ್ರೆ ದೀಪಾವಳಿ ದಿನ ಲಕ್ಷ್ಮಿ ಮಾಡೋದು. ಯಾಕ್ರಿ ಮುತ್ತೈತನವನ್ನು ನಾವೆಲ್ಲ ಮಾನ್ಯರಾಗಬೇಕು. ಮುತ್ತೈತನವನ್ನು ಯಾವತ್ತೂ ಕೂಡ ತಿರಸ್ಕಾರ ಮಾಡಬಾರ್ದು. ಅವ್ರ ಮನೆಯೊಳಗೆ ಮುತ್ತೈತನ ಕಾರಣ ಇಲ್ಲದೆ ಇನ್ನೊಂದು ನೀವು ತಿಳ್ಕೊರಿ. ಕೆಲವು ಜನಗಳು ಸೂಕ್ಷ್ಮವಾಗಿ ನನಗೊಬ್ಬರು ಕೇಳಿದ್ರು, ಗುರುಗಳ ನಾವೇನೋ ದಾನಮ್ಮನ ಮುತ್ತೈತನವನ್ನು ಸ್ವೀಕಾರ ಮಾಡೀವಿ, ಅರಿಶಿಣ ಕುಂಕುಮ ಕೊಟ್ಟು ನಮಗೆ ಮುತ್ತೈತನವನ್ನು ಹೇಳಿರುತ್ತಾರ. ಅಕಸ್ಮಾತ ತಿಂಗಳದ ಕೊನೆ ದಿನ ಆದರೆ ಹೇಗ್ರಿ? ಅಮ್ಮ ಅದೇನು ಸಂಬಂಧ ಇಲ್ಲ. ಲಿಂಗಧಾರಿ ಸದಾ ಸುಖಿ. ಅವತ್ತಿನ ದಿನ ನಾವು ತಲೆ ಮೇಲೆ ನೀರು ಹಾಯ್ಕೊಂಡು ಬಂದೀವಿ ಅಂತಂದರೆ ನಮಗೆ ಮೈಲಿಗೆ ಅನ್ನೋ ಮಾತೇ ಇಲ್ಲ. ಮುಟ್ಟು ಮೈಲಿಗೆಗಳು ಅನ್ನುವ ಮಾತೇ ಇಲ್ಲ. ಮುಟ್ಟು ಮೈಲಿಗೆಗಳನ್ನು ಹೊರಗಿಟ್ಟು ಬಹುಶಃ ಮುಟ್ಟು ಮೈಲಿಗೆಗಾಗಿ 8 ವರ್ಷದವನಿದ್ದಾಗಲೇ ಅವರ ಅಪ್ಪನೂ ಕೂಡ 300 ಜನ ಪಂಡಿತರು ಕೂಡ ಬಸವಣ್ಣನವರು ಜಗಳಾಡಿ ಈ ಧರ್ಮದೊಳಗೆ ಅಂದ್ರೆ ಜನಿವಾರದ ಧರ್ಮದೊಳಗೆ ಮುಟ್ಟದ ಜನಿವಾರದ ಧರ್ಮದೊಳಗೆ ಮೈಲಿಗೆದ ಈ ಧರ್ಮ ನನಗೆ ಬೇಡ ಅಂತ ತಿಳಿದು ಆತ ವೀರಶೈವ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದ್ದು ಕೇವಲ 8 ವರ್ಷದ ಒಳಗೆ. ಅವರ್ಯಾರು ಅಂತಂದರೆ ಅವರೇ ಕಲ್ಯಾಣದ ಬಸವಣ್ಣ ಅಂತ ನೀವು ತಿಳ್ಕೊಳ್ಳಿ. ಬಡತನಕ್ಕೆ ಉಂಬುವ ಚಿಂತೆ. ಈಗ ನೀವು ಹೇಳಿದ್ರೆ ಯಾರೋ ಒಬ್ರು ಹೇಳಿದ್ರಲ್ಲ ಎದ್ದು ನಿಂತು ಹೇಳೋ ವಚನ, ಬಡತನಕ್ಕೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣ ಚಿಂತೆ. ಇಂತಿ ಹಲವು ಚಿಂತೆಲಿರೋನು ಇಬ್ಬರು ಕಂಡೆ, ಆದರೆ ಶಿವನ ಚಿಂತೆಲಿರೋನು ಒಬ್ಬರನ್ನು ಕಂಡನಂತ ನಮ್ಮ ಅಂಬಿಗರ ಚೊಡ. ಬಡತನಕ್ಕೆ ಉಂಬುವ ಚಿಂತೆ. ನಾ ಸ್ವಲ್ಪ ಅಷ್ಟು ಹೇಳ್ತೀನಿ. ಬಡತನಕ್ಕೆ ಉಂಬುವ ಚಿಂತೆ. ಬಹಳ ಬಡತನದ ಒಬ್ಬನಿಗೆ ಕಾಡು ಅಡವಿ ಒಳಗೆ ಅದಾನೆ. ಉಣಬೇಕು ಅಂತಂದ್ರೆ ಅನ್ನಿಲ್ಲ. ಗಡ್ಡೆ ಗೆಣಸುಗಳನ್ನು ತಿಂದು ಬದುಕು ಮಾಡುವಂಥವನಿಗೆ ಬೇಸಿಗೆಯ ಕಾಲ 15 ದಿನಗಳ ಕಾಲ ಅವನಿಗೆ ಗೆಡ್ಡೆ ಗೆಣಸುಗಳು ಹಣ್ಣು ಹಂಪಲುಗಳು ಏನೇನು ಸಿಗಲಿಲ್ಲ. ಏನೂ ಸಿಗದೇ ಇರುವಾಗ ಅವ ದೇವರಿಗೆ ಹೇಳಾಕತ್ತನಂತ, ಓ ದೇವರೇ, ಎಷ್ಟೋ ಮಂದಿಗೆ ಮಾಡಿ ಮೇಲೆ ಮಾಡಿ ಕೊಟ್ಟಿದ್ದಿ, ಎಷ್ಟೋ ಜನಗಳಿಗೆ ಕ್ವಿಂಟಲ್ಗಟ್ಟಲೆ ಬಂಗಾರ ಕೊಟ್ಟಿದ್ದಿ, ಎಷ್ಟೋ ಜನಗಳಿಗೆ 500-600 ಕೂರಿಗೆ ಹೊಲ ಕೊಟ್ಟಿದ್ದಿ, ಎಷ್ಟೋ ಜನಗಳಿಗೆ ಏನೆಲ್ಲ ಕೊಟ್ಟಿದ್ದಿ. ನಿನಗೆ ಕೈ ಮುಗಿತೀನೋ ಮಾರಾಯ, ನನಗೇನೇನೇನೇನೇನೇನೇನೇನು ಬೇಡ. ಓ ಪರಮಾತ್ಮ, ಓ ರುದ್ರಮುನೇಶ, ಓ ನೀಲಕಂಠ, ಏ ಮೃತ್ಯುಂಜಯನೇ, ತಾಯಿ ಪಾರ್ವತಿ ಗ್ರಾಮ ದೇವತೆ, ನಿನಗೆ ನಾನು ಕೈ ಮುಗಿತೀನಿ. ನನಗೇನೇನೇನೇನು ಬೇಡ. ಚಂದ ಮನಿ ಬೇಡ, ಧನ ಕನಕ ಸಂಪತ್ತು ನನಗೇನೇನು ಬೇಡ. 2 ಹೊತ್ತು ಊಟ ಕೊಟ್ಟರೆ ನೀನು ಭಜನ ಮಾಡ್ತೀನಿ. ಏನ್ರಿ? ಚಪ್ಪಾಳಿ ಬಾರಿಸ್ಬೇಡ್ರಿ, ಮೊದಲು ಕೇಳ್ರಿ. 2 ಹೊತ್ತು ಊಟ ಕೊಟ್ರೆ ಸಾಕು. 2 ಹೊತ್ತು ಊಟ ಕೊಟ್ರೆ ಮುಂಜಾನೆನೂ ಭಜನ ಮಾಡ್ತೀನಿ, ಮಧ್ಯಾಹ್ನನೂ ಭಜನ ಮಾಡ್ತೀನಿ, ಸಾಯಂಕಾಲನೂ ಭಜನ ಮಾಡ್ತೀನಿ. 2 ಹೊತ್ತು ಊಟ ಕೊಟ್ರೆ ಸಾಕು ಅಂತ ತಿಳಿದು ಅವ ದೇವರಿಗೆ ಕೇಳ್ಯಾನ. ದೇವರಂದ ಯಾರ್ಯಾರಿಗೋ ಏನೇನೋ ಕೊಟ್ಟೀನಿ, ಆದ್ರೆ ನಾನು ಮರ್ತು ಬಿಟ್ಟಾರ, ಸಂಪತ್ತಿನವರು ಮರ್ತು ಬಿಟ್ಟಾರ. ನನಗೆ 2 ಹೊತ್ತು ಊಟ ಕೊಟ್ರೆ ಭಜನ ಮಾಡ್ತಾನ ಅಂತ ಇವನ ಮಾತು ಕೇಳಿ ಪರಮಾತ್ಮ ಸೋತ. ಅವನಿಗೆ ಭಾಳ ಸಂಭಾಯ್ತ್ರಿ ಪರಮಾತ್ಮ. ಅವ ಭಾಳ ಸಂಭಾಯ್ತ ಪರಮಾತ್ಮ. ನಾವು ಬೆರಕಿ
ನಾವೆಷ್ಟು ಬೆರಿಕಿರಿ ಅಂತಂದ್ರೆ ಇಲ್ಲಿ ನೋಡ್ರಿ, ಮನುಷ್ಯರಿಗೆ ಮೋಸ ಮಾಡೋರಲ್ಲ, ದೇವರಿಗೂ ಮೋಸ ಮಾಡೋರು. ಅವಾಗ ಎರಡೊಪ್ಪತ್ತಿನ ಊಟ ಕೊಟ್ಟ, ಎರಡೊಪ್ಪತ್ತಿನ ಊಟ ಕೊಟ್ಟ ಮ್ಯಾಲ ಇಲ್ಲಿ ನೋಡಿ ಭಜನ ಮಾಡ್ಬೇಕಿಲ್ಲ. ಏನಂದಿದ್ದನ್ರಿ? ಎರಡೊಪ್ಪತ್ತು ಊಟ ಕೊಟ್ರೆ ಭಜನ ಮಾಡ್ತೀನಿ ಅಂದಿದ್ನಿಲ್ಲ. ಪರಮಾತ್ಮ ಹೇಳ್ತಾನ, ಇಲ್ಲೋಡು ಎರಡೊಪ್ಪತ್ತಿನ ಊಟ ಕೇಳಿದಿ, ಎರಡೊಪ್ಪತ್ತಿನ ಊಟ ಕೊಟ್ಟೀನಿ, ತಗೋ ತಾಳ ತಗೋ ಕೈಯಾಗ ತಾಳ ಹಿಡ್ಕೊಂಡು ಭಜನ ಮಾಡು. ಗುರುಲಿಂಗ ಜಂಗಮ ಮೂರವ್ವ ತಂಗಿ, ಅರಿತು ಒಲಿ ಗುಂಡ ಹೂಡವ್ವ ಗೆಳತಿ, ಹರಿಹರರೆನ್ನುತ್ತ ಮಡಿ ಹುಡಿಯಿಂದ ಅಡಿಗೆಯ ಮಾಡಮ್ಮ, ಪರಮಾತ್ಮ ಗೌಣಿಸಮ್ಮ. ಜಯ ನಮ್ಮ ಪಾರ್ವತಿ ಪತಿ ಹರಯನುತ, ಜಯ ನಮ್ಮ ಪಾರ್ವತಿ ಪತಿ ಹರಯನುತ ಚಪ್ಪಾಳಿ ಹಾಕಮ್ಮ. ಶಿವ ಶಿವ ಶಂಕರ ಶಂಭೋ ಎನ್ನುತ್ತ ಭಜನೀಯ ಮಾಡಮ್ಮ, ಭಜನೀಯ ಮಾಡಮ್ಮ. ಜಯ ನಮ್ಮ ಪಾರ್ವತಿ ಪತಿ ಹರಯನುತ ಚಪ್ಪಾಳಿ ಹಾಕಮ್ಮ. ಶಿವ ಶಿವ ಶಂಕರ ಶಂಭೋ ಎನ್ನುತ್ತ ಭಜನೀಯ ಮಾಡಮ್ಮ, ಭಜನೀಯ ಮಾಡಮ್ಮ. ಭಜನ ಮಾಡು ಅವ ಅಂದ. ಅಲ್ರಿ, ಬರೋರು ಹೋಗೋರು ಮುಂದೆ ಬಂದು ಕುಂದಿರ್ತಾರ, ಸುಮ್ಮನೆ ಆ ಕಡೆ ಯಾಕೆ ನೋಡ್ತೀರಿ ನೀವು? ಎಂದರೆ ಮಂದಿ ನೋಡಿರಿ ಇಲ್ಲ? ಮತ್ತು ಬರೋರು ಹೋಗೋರ ಕಡೆ ಅವ್ರೀಗ ಒಬ್ರು ಯಾರು ಬಂದ ತಕ್ಷಣ ನೀವು ಆ ಕಡೆ ಅಂದ್ರೆ ಮತ್ತೆ ನನ್ನ ಲಕ್ಷ್ಯ ಮತ್ತೆ 3 ನಿಮಿಷ ಬೇಕು ನಿಮ್ಮನ್ನು ನನ್ನಂತೆ ಮಾಡ್ಕೋಬೇಕಾದ್ರೆ. ಅದ್ರ ಪ್ರಜ್ಞೆ ತಗೋ ಭಜನ, ತಗೋ ತಾಳ. ಎರಡೊಪ್ಪತ್ತು ಊಟ ಕೇಳಿರಿ, ಎರಡೊಪ್ಪತ್ತು ಊಟ ಕೊಟ್ಟೀನಿ, ತಗೋ ತಾಳ ತಗೋ ಭಜನ ಮಾಡು ಅಂದ್ರೆ ಕಾಡು ಅಡವ್ಯಾಗಿದ್ದಾಗ ಆ ಮನುಷ್ಯ ಅಂದ, ದೇವ್ರೇ ನಾ ಭಜನ ಮಾಡ್ತೀನಿ ಇಲ್ಲ ಅನ್ನಂಗಿಲ್ಲ, ಈ ಅಡವ್ಯಾಗ ನಾ ಭಜನ ಮಾಡಾಕತ್ಯ ಅಂತಂದ್ರೆ ನಾನೊಬ್ಬನೇ ಭಜನ ಮಾಡ್ತೀನಿ, ಊರು ಗುಡಿಯಾಗ ಹೋಗಿ ಕುಂತು ಭಜನ ಮಾಡಬೇಕು ಅಂತ ನನ್ನ ಆಸೆ ಆಗ್ಯದ. ಮೊದಲೇನು ಕೇಳ್ಯಾನ? ಬರೀ ಊಟ ಕೇಳ್ಯಾನಿಲ್ರಿ, ಊರು ಗುಡಿಯಾಗ ಹೋಗಿ ಕುಂತು ಭಜನ ಮಾಡಬೇಕು ಅಂತ ನನಗೆ ಆಸೆ ಆಗ್ಯದ. ಊರಾಗ ಹೋಗ್ಬೇಕು ಅಂತಂದ್ರೆ ನನ್ನ ಮೈ ಮೇಲೆ ಒಂದು ತುಂಡು ಬಟ್ಟಿ ಇಲ್ಲ, ತಾಯಿ ಗರ್ಭದಿಂದ ಹೆಂಗೆ ಬಂದೀನಿ ಹಂಗ ಅದೀನಿ. ಊರಾಗ ಹೋಗ್ಬೇಕಾದ್ರೆ ನನಗೆ ಮರ್ಯಾದೆ ಕಾಡ್ತದ, ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದರೆ ಏನ್ರಿ ಉಡುವ ಚಿಂತೆ. ಒಂದು 2 ಜೊತೆ ಬಟ್ಟಿ ನನಗಿದ್ರೆ ಸಾಕು. ಇಲ್ಲೋಡು, 2 ಜೊತೆ ಇರದಿದ್ರು 1 ಜೊತೆ ಬಟ್ಟೆ ಇದ್ರೆ ನನಗೆ ಸಾಕು. ಅವನ್ನೇ ದಿನಾಲು ಹೊಲಸಾದಾಗೊಮ್ಮೆ ಅವನ್ನ ಒಗೆದು ಆರಾಮ್ ಉಟ್ಕೊಂತೀನಿ, ಊರಾಗ ಎಲ್ಲರ ನಡುಬರ ಕುಂತು ಭಜನ ಮಾಡ್ತೀನಿ. ಅನ್ನ ಕೊಟ್ಟ ದೇವರು ಬಟ್ಟಿ ಕೊಟ್ಟ, ಬಟ್ಟಿ ಉಟ್ಕೊಂಡು ಊರಾಗ ಬಂದ. ದೋತ್ರ ಚುಂಗ ಕೈಯಾಗಿ ಹಿಡ್ಕೊಂಡ ಎಲ್ಲೆಲ್ಲೆಲ್ಲೆಲ್ಲೆ ಕಟ್ಟಿದಾವಲ್ಲ ಆ ಕಟ್ಟಿ ಕುಂತ. ನಾ ಈ ಮೊದಲು ಹೇಳೀನಿ, ಊರಾಗ ಅಲ್ಲಿಂದ ಕಟ್ಟಿರ್ತಾವ್ರಿ, ಊರಾಗ ಅಲ್ಲಿಂದ ಕಟ್ಟಿರ್ತಾವ. ಆ ಕಟ್ಟಿ ಮೇಲೆ ಮುಂಜಾನೆ 10:30 11ಕ್ಕೆ ಬಂದು ಕುಂದಿರ್ತಾರ, 2:30 ತನ ಮಾತಾಡ್ತಾರ, 4:00 ಬಂದು ಕುಂದಿರ್ತಾರ, 8:30 ತನ ಮಾತಾಡ್ತಾರ. ಒಂದು ದಿನಕ್ಕೆ 8 ತಾಸು ಕಟ್ಟಿ ಮೇಲೆ ಕುಂತು ಮಾತಾಡೋರು ಅವರೇನು ಮನೆ ಸುದ್ದಿ ಮಾತಾಡಲ್ಲ, ಅವರೇನು ಹೊಲದ ಸುದ್ದಿ ಮಾತಾಡಲ್ಲ, ಅವರೇನು ಬದುಕಿನ ಚಿಂತೆ ಮಾತಾಡಂಗಿಲ್ಲ. ಆ ಕಟ್ಟಿ ಮೇಲೆ ಕುಂತು ಜನ ಏನು ಮಾತಾಡ್ತಾರ ಅಂದ್ರೆ ಮನಿದು ತಿನ್ನೋದು ಮಂದಿದು. ಅದಕ್ಕೆ ಆ ಕಟ್ಟಿಗೆ ನಾ ಏನು ಹೆಸರಿಟ್ಟಿವಿ ಅಂದ್ರೆ ಸೋಮಾರಿಗಳ ಕಟ್ಟಿ. ಏನ್ರಿ ಅನ್ರಿ? ಯಾ ಕಟ್ಟಿ? ಬರೇ ಸೋಮಾರಿಗಳ ಕಟ್ಟಿ ಅಲ್ಲ, ಮನಿದು ತಿಂದು ಮಂದಿದು ಮಾತಾಡೋರು ಕಟ್ಟಿ. ಅವ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಕುಂತ. ಆ ವೇಳೆಯೊಳಗೆ ದೇವರು ಕೇಳದ, ಅಲ್ಲೋ ಮಾರಾಯ, ಅನ್ನ ಕೇಳಿದ್ರೆ ಅನ್ನ ಕೊಟ್ಟೀನಿ, ಬಟ್ಟಿ ಕೇಳಿದ್ರೆ ಬಟ್ಟಿ ಕೊಟ್ಟೀನಿ, ತಗೋ ತಾಳ ತಗೋ, ನೀ ಭಜನ ಮಾಡು.
ಗುರುಲಿಂಗ ಜಂಗಮ ಮೂರವ್ವ ತಂಗಿ ಅರಿತು ಒಲಿಗುಂಡ ಹೂಡವ್ವ ಗೆಳತಿ ಗುರುಲಿಂಗ ಜಂಗಮ ಮೂರವ್ವ ತಂಗಿ ಅರಿತು ಒಲಿಗುಂಡ ಹೂಡವ್ವ ಗೆಳತಿ ಹರ ಹರ ಎನ್ನುತ್ತ ಮಡಿ ಹುಡುಗಿಂದ ಹರ ಹರ ಎನ್ನುತ್ತ ಮಡಿ ಹುಡುಗಿಂದ ಅಡಿಗೆಯ ಮಾಡಮ್ಮ ಚರಗಂಡಗ ಉಣಿಸಮ್ಮ ಭಜನ ಮಾಡು. ಅವಾಗ ಅಂದ ಅನ್ನ ಕೊಟ್ಟಿರಿ ಮತ್ರಿ ಹಂಗೆ ಮಾತಾಡಿ ನಾನು ಕೂಡ ಅನ್ನ ಕೊಟ್ಟಿರಿ ಎರಡನೇದ್ದೇನು ಅಂತಂದ್ರೆ ಏನ್ರಿ ಬಟ್ಟೆ ಕೊಟ್ಟಿರಿ ಅನ್ನನೂ ಕೊಟ್ಟಿರಿ ಬಟ್ಟಿನೂ ಕೊಟ್ಟಿರಿ ಊರಾಗ ಭಜನ ಮಾಡ್ಬೇಕಂತ ನಾನೇನು ಗುಡ್ಯಾಗ ಕುಂತು ಭಜನ ಮಾಡ್ಬೇಕಂದಿದ್ದು ಖರೆ. ಆದ್ರೆ ಯಾಕೆ ನಾ ಭಜನ ಮಾಡಿಲ್ಲ ಅಂತಂದ್ರೆ ಒಮ್ಮೆ ಅಡವಿಗೆ ಹೋಗೋದು ಒಮ್ಮೆ ಊರಿಗೆ ಬರೋದು, ಒಮ್ಮೆ ಅಡವಿಗೆ ಹೋಗೋದು ಒಮ್ಮೆ ಊರಿಗೆ ಬರೋದು, ಇದರಾಗ ತಿರುಗಾಡಕ್ಕೆ ಟೈಮ್ ಹೋಗಿಬಿಡ್ತದ ರೀ. ಅಡವ್ಯಾಗಿದ್ದು ಭಜನ ಮಾಡಿದ್ರೆ ಯಾರು ಕೇಳಂಗಿಲ್ಲ. ಇಲ್ಲಿ ನೋಡ್ರಿ, ಈ ತಿರುಗಾಡ ಟೈಮ್ ವೇಸ್ಟ್ ಆಗಬಾರ್ದು ಅಂತಂದ್ರೆ ಊರಾಗ ಒಂದು ಸಣ್ಣದೊಂದು ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಇಲ್ಲಿ ನೋಡ್ರಿ, ಊರಾಗ ಒಂದು ಚಂದ ಮನಿ ಕೊಟ್ಟು ಬಿಟ್ಟು ಅಂದ್ರೆ ಮೊದಲೇನು ಕೇಳ್ಯಾನ, ಬರೀ ಬಟ್ಟೆ ಕೇಳ್ಯಾನ. ಒಂದು ಚಂದ ಮನಿ ಕೊಟ್ಟಿ ಅಂದ್ರೆ ಭಜನ ಮಾಡ್ತೀನಿ. ಆಯಿತು, ಪರಮಾತ್ಮ ಊರಾಗ ಸುಂದರವಾದ ಅರಮನೆಯನ್ನೇ ಕೊಟ್ಟ. ಆ ಅರಮನೆ ಒಳಗೆ ಕುತ್ಕೊಂಡು ಆನಂದವಾಗಿ ಜೋಕಾಲಿ ಆಡುವಾಗ ದೇವರು ಬಂದು ಕೇಳುತ್ತಾನ, ಓ ದೇವರೇ, ಏ ಭಕ್ತ, ಅನ್ನ ಕೇಳಿದ್ರೆ ಅನ್ನ ಕೊಟ್ಟೀನಿ, ಬಟ್ಟೆ ಕೇಳಿದ್ರೆ ಬಟ್ಟೆ ಕೊಟ್ಟೀನಿ, ಸುಂದರವಾದ ಅರಮನೆ ಕೇಳಿದ್ರೆ ಅರಮನೆ ಕೊಟ್ಟೀನಿ, ತಗೋ ತಾಳ ತಗೋ ಭಜನ ಮಾಡು, ತಾಳ ತಗೋ ಭಜನ ಮಾಡು ಅಂತ ಅವ ಕೊಟ್ಟವ ಕುಂತಾನ, ಕೊಟ್ಟವ ನಿಂತಾನ, ತಗೊಂಡವ ಕುಂತಾನ. ಅವ ತೂಗು ಮಂಚ ಮೇಲೆ ಕುತ್ಕೊಂಡು ಜೋಕಾಲಿ ಆಡ್ಕೋಂತ ಆ ಪರಮಾತ್ಮ ಗಂಧನಂತ ಅನ್ನನೂ ಕೊಟ್ಟಿದಿ, ಬಟ್ಟಿನೂ ಕೊಟ್ಟಿದಿ, ಚಂದ ಮನಿನೂ ಕೊಟ್ಟಿದಿ. ಈ ಮನ್ಯಾಗ ನಾ ಒಬ್ಬನೇ ಕುಂತು ಭಜನ ಮಾಡೋದು ಅಂದ್ರೆ ಬ್ಯಾಸರಾಗ್ಯದ. ಈ ಮನಿಗೆ ನನ್ನ ತಕ್ಕ ಏನು ಬೇಕ್ರಿ? ಈ ಮನೆಗೆ ನನ್ನ ತಕ್ಕ ಒಂದು ಚಂದ ಹೆಂಡ್ತಿನ ಮಾಡದಿ ಅಂದ್ರೆ ನಂದರೆ ಏನು ಕೆಲಸ? ಗಂಡ ಹೆಂಡತಿ ಇಬ್ಬರು ಕೂಡಿ ನಾವೇನು ಮಾಡ್ತೀವಿ? ಭಜನ ಮಾಡ್ತೀವಿ. ಅನ್ನ ಕೊಟ್ಟವ, ಬಟ್ಟೆ ಕೊಟ್ಟವ, ಮನಿ ಕೊಟ್ಟು ಸಂಪತ್ತು ಕೊಟ್ಟವ, ಹೆಂಡತಿ ಕೇಳ್ಯಾನ ಅಂತ ಹೆಂಡ್ತಿನ ಜೊತೆ ಮಾಡದ. ಮದುವೆ ಆದ ಮೇಲೆ ಪರಮಾತ್ಮ ಬಂದು ಕೇಳುತ್ತಾನ, ಅನ್ನ ಕೇಳಿದ್ರೆ ಅನ್ನ ಕೊಟ್ಟೆ, ಬಟ್ಟೆ ಕೇಳಿದ್ರೆ ಬಟ್ಟೆ ಕೊಟ್ಟೆ, ಸಂಪತ್ತು ಕೇಳಿದ್ರೆ ಸಂಪತ್ತು ಕೊಟ್ಟೆ, ಮನಿ ಕೇಳಿದ್ರೆ ಮನಿ ಕೊಟ್ಟೆ, ಹೆಂಡ್ತಿನ ಕೇಳಿದ್ರೆ ಹೆಂಡ್ತಿ ಕೊಟ್ಟೆ, ಈಗರೆ ತಗೋ ಭಜನ ಮಾಡು ಅಂದ್ರೆ ಅವ ನಮಸ್ಕಾರ ಮಾಡಿ ಅಂದ, ಹೊಸದಾಗಿ ಮದುವೆ ಆಗಿನಿ, ಒಂದು 4 ಮಕ್ಕಳು ಹುಟ್ಲಿ ಅಂದ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ನನ್ನ 4 ಮಕ್ಕಳಾಗಲಿ. 4 ಮಕ್ಕಳಾದವು ಅಂದ್ರೆ ನಂದೇನಪ್ಪ? ಮಠದಾಗ ಕುಂದ್ರೋದು, ಗುಡಿಯಾಗ ಕುಂದ್ರೋದು, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ರಿ. ಯಾಕ ಹಿಂದಿನವರು ಮುಂದಿನವರಿಗೆ ಬರೆದು ಕೊಟ್ರಿ ಏನು? ಓಂ ನಮ ಶಿವಾಯ, 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 ಓಂ ನಮ ಶಿವಾಯ ಅನ್ರಿ. ಹೌದ್ರಿ, ನಾ ಅಲ್ಲ ಅವ. 4 ಮಕ್ಕಳಾದವ್ರಿ. ಈಗರೇ ಅನ್ನಪ್ಪ ಓಂ ನಮ ಶಿವಾಯ ಅಂತ ಭಜನ ಮಾಡೋ, ಏ ತಗೋರೋ ತಾಳ ತಗೋರೋ. 4 ಮಕ್ಕಳಾಗ್ಯಾವ. ಈಗ 2 ಹೆಣ್ಣ ನೋಡಿ, ಅವು 2 ಹೆಣ್ಣ. ಈಗರೇ ಭಜನ ಮಾಡು ಅಂದ್ರೆ ಅವ ಅಂದ, ಮಕ್ಕಳು ಸಣ್ಣ ಅದಾವ, ಮದುವೆ ಆಗಲಿ. ಮಕ್ಕಳು ಸಣ್ಣ ಅದಾವ, ಏನಾಗಲಿ? ಮದುವೆ ಆಗಲಿ. ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೋಗ್ಲಿ. ಗಂಡು ಮಕ್ಕಳಿಗೆ ಹಿಂಗಂದ್ರೆ ಏನ್ರಿ? ಹೊರಗಿನೂ ಹೋಗ್ಲಿ, ಹೊರಗಿದ್ದಿದ್ದು ಅಂದ್ರೆ ಮದುವೆ ಆಗಲಿ. ಅವಾಗ ರೀ ನಂದೇನು ಕೆಲಸ ರೀ? ಸ್ವಸ್ಥರು ಬಂದರು
ಆರಾಮ ಮುಗಿದೋತು. ಇಲ್ಲೋಡು ಗುಡಿಯಾಗ ಕುಂದ್ರೋದು, ಬರೇ ಭಜನ ಮಾಡೋದು. ಆ ವೇಳೆ ಒಳಗೆ ಪರಮಾತ್ಮ 4 ಮಕ್ಕಳಿಗೆ ಅಂದ್ರೆ 2 ಹೆಣ್ಮಕ್ಳಿಗೆ ಮದುವೆ ಆಯ್ತು, 2 ಗಂಡು ಮಕ್ಕಳು ಮದುವೆ ಆಯ್ತು. ಇಲ್ಲೋಡ್ರಿ ಮನೆಗೆ ಸ್ವಸ್ಥರು ಬಂದರು. ಆ ಟೈಮಿನೊಳಗೆ ಇವ ಬಂದ, ಪರಮಾತ್ಮ ಬಂದು ಹೇಳ್ತಾನ, ಏ ಭಕ್ತ ನಿನಗೆ ಮೆಚ್ಚೀನಿ, ಏ ಭಕ್ತ ನಿನಗೆ ಮೆಚ್ಚೀನಿ. ಇಲ್ಲೋಡು ನೀ ಕೇಳಿದ್ದೇ ಕೊಟ್ಟೀನಿ. ಮಕ್ಕಳು ಕೊಟ್ಟ ಮೇಲೆ ಬದುಕು ಕೇಳಿದಿ, ಬದುಕಿನೊಳಗೆ ಮಕ್ಕಳು ಸ್ಥಿತಿವಂತರಾಗ್ಯಾರ, ಅವ್ರ ಕಾಲ ಮ್ಯಾಗ ಅವ್ರದಾರ. ಈಗರೆ ನಿನ್ನ ಅರಿವಿಗಾಗಿ ಭಜನ ಮಾಡು ಅಂದ್ರೆ ಇವ ಅಂದ, ಭಜನ ಮಾಡಂತೀರಿ ಖರೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಕೇಡಿನ ಚಿಂತೆ. ಆಗಲೇ ಮಕ್ಕಳಾದರೂ ಮೊಮ್ಮಕ್ಕಳು ಬಂದರು, ಈಗರೆ ಭಜನ ಮಾಡು ಅಂದ್ರೆ ಅವ ಅಂದನಂತ, ಭಜನ ಮಾಡಬೇಕು ಖರೆ, ಇಲ್ಲ ಅಂತನ್ನಲ್ಲ. ಆದ್ರ ಏನು ಈಟೆಲ್ಲ ಗಳಿಸೀನಿ, ಇದನ್ನೆಲ್ಲ ಬಿಟ್ಟು ನಾನು ಗುಡಿಯಾಗ ಹೋಗಿ ಕುಂತಾಗ ನಾ ಗಳಿಸಿದ್ದು ಕಳು ಮಾಡಿದ್ರೆ ಹೆಂಗ? ಏ ಮಾರಾಯನ ನಿನ್ನ ಮನೆ ಕಳು ಮಾಡ್ತಾರ ಅಂತ ನಿನಗೆ ಆಲೋಚನೆ ಅದ? ಇಲ್ಲ. ಇಲ್ಲೋಡು, ನಿನ್ನ ಮನೆ ನಾ ಕಾಯ್ತೀನಿ, ನಿನ್ನ ಮನೆ ನಾ ಕಾಯ್ತೀನಿ, ನಿನ್ನ ಸ್ವಸ್ಥರನ್ನು ಕಾಯ್ತೀನಿ, ಮಕ್ಕಳನ್ನು ಕಾಯ್ತೀನಿ, ಮನಿನೂ ಕಾಯ್ತೀನಿ, ಸಂಪತ್ತನ್ನು ಕಾಯ್ತೀನಿ. ಈಗರೆ ನೀ ಭಜನ ಮಾಡು ಅಂದರೆ ಕೊನೆಗೆ ಅವ ಹೇಳದ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯೊಳಗೆ ಸತ್ತವರನ್ನ ಕಂಡೆ, ನಿನ್ನ ಚಿಂತೆಯೊಳಗೆ ಸತ್ತವರನ್ನ ನಾ ಒಬ್ಬರನ್ನು ಕಾಣೆನೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ. ಯಾಕೆ ನಾನು ಈ ಮಾತು ಈ ವೇದಿಕೆ ಮೂಲಕವಾಗಿ ಹೇಳಿದೆ ಅಂತಂದ್ರೆ, ಹೆಂಡತಿಗಾಗಿ ಸತ್ತವರು ಕೋಟಿ ಜನ, ಹೆಣ್ಣಿಗಾಗಿ ಸತ್ತವರು ಕೋಟಿ ಜನ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ಜನ. ಭಗವಂತನಿಗಾಗಿ ಮನ ಮೀಸಲಿಡ್ಬೇಕು. ಕೇಳೋ ಜಾಣ, ಹೌದು, ಕೇಳೋ ಜಾಣ, ಜ್ಞಾನದಿಂದ ಶಿವಧಾನವ ಮಾಡಣ್ಣ. ಕೇಳೋ ಜಾಣ, ಕೇಳೋ ಜಾಣ, ಜ್ಞಾನದಿಂದ ಶಿವಧಾನವ ಮಾಡಣ್ಣ. ಕೇಳೋ ಜಾಣ, ಕೇಳೋ ಜಾಣ, ಜ್ಞಾನದಿಂದ ಶಿವಧಾನವ ಮಾಡಣ್ಣ. गर्वाहंकार खलास माडो, काम क्रोधव कडियाक माडो. गर्वाहंकार खलास माडो, काम क्रोधव कडियाक माडो. कोटि गुण सुट्टु बूदिय माडो, कोटि गुण सुट्टु बूदिय माडो. सिट्टु ಬಂದರೆ ನಿಧಾನ ಮಾಡೋ, ಸಿಟ್ಟು ಬಂದರೆ ನಿಧಾನ ಮಾಡೋ. ನಡೆನುಡಿ ಎಂಬುದು, ನಡೆನುಡಿ ಎಂಬುದು ಬಿಗುವ ಮಾಡಲ್ಲ. ಜ್ಞಾನದಿಂದ ಶಿವಧಾನವ ಮಾಡಣ್ಣ. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡು, 18 ಪುರಾಣ ಪಠನ ಮಾಡು. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡು, 18 ಪುರಾಣ ಪಠನ ಮಾಡು. ರೊಕ್ಕ ನೋಡಿ ನೀ ವ್ಯಾಪಾರ ಮಾಡೋ, ರೊಕ್ಕ ನೋಡಿ ನೀ ವ್ಯಾಪಾರ ಮಾಡೋ. 8 ದಿನಕ್ಕೊಮ್ಮೆ ಸಂತಿಯ ಮಾಡೋ, 8 ದಿನಕ್ಕೊಮ್ಮೆ ಸಂತಿಯ ಮಾಡೋ. ಹುಣ್ಣಿಮೆಯ ಅಮಾವಾಸ್ಯೆ ಒಂದತ್ತ ಮಾಡೋ,
ಹುಣ್ಣಿಮೆಯ ಅಮಾವಾಸ್ಯೆ ಒಂದತ್ತ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡಣ್ಣ ದಾನದಿಂದ ಶಿವದಾನವ ಮಾಡಣ್ಣ. ದಾನ ಧರ್ಮ ಪರ ಉಪಕಾರ ಮಾಡೋ ನಾಡಿಯ ನೋಡಿ ವೈದ್ಯವ ಮಾಡೋ. ದಾನ ಧರ್ಮ ಪರ ಉಪಕಾರ ಮಾಡೋ ನಾಡಿಯ ನೋಡಿ ವೈದ್ಯವ ಮಾಡೋ. ಎತ್ತ ತಾಯಿ ತಂದೆ ಪೂಜೆಯ ಮಾಡೋ ಎತ್ತ ತಾಯಿ ತಂದೆ ಪೂಜೆಯ ಮಾಡೋ. ಅತ್ತಿ ಮಾವಗನಿ ಮರ್ಯಾದೆ ಮಾಡೋ ಅತ್ತಿ ಮಾವಗನಿ ಮರ್ಯಾದೆ ಮಾಡೋ. ಮನಿ ಬಿಚ್ಚಿ ಮ್ಯಾಲ ಮಾಳಿಗೆ ಮಾಡೋ ಮನಿ ಬಿಚ್ಚಿ ಮ್ಯಾಲ ಮಾಳಿಗೆ ಮಾಡೋ. ನಿನ್ನೊಳಗನಿ ವಿಚಾರ ಮಾಡಲ್ಲ ದಾನದಿಂದ ಶಿವದಾನವ ಮಾಡಣ್ಣ. ಬೆಳ್ಳತನ ಭೋಗವ ಮಾಡು ಬೆಳಗು ಮುಂಜಾನೆ ಗುರು ಭಜನೆಯ ಮಾಡೋ ಗುರು ಭಜನೆಯ ಮಾಡಣ್ಣ. ಗುರು ಭಜನೆಯ ಮಾಡಣ್ಣ ಗುರು ಭಜನೆಯ ಮಾಡಣ್ಣ 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 ಮಾಡಣ್ಣ. ಬೆಳ್ಳತನ ಭೋಗವ ಮಾಡು ಬೆಳಗು ಮುಂಜಾನೆ ಗುರು ಭಜನೆಯ ಮಾಡು. ವೈರಿಯ ಕಂಡಲ್ಲಿ ಧೈರ್ಯವ ಮಾಡೋ ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ. ಹೊತ್ತ ಮುಳುಗಿದಲ್ಲಿ ವಸ್ತಿಯ ಮಾಡೋ ಧರೆಯೊಳು ಕಡ್ಕೋಳ ಮುಕ್ಕಾಮ ಮಾಡೋ. ಗುರು ಮಹಾಂತೇಶನಲ್ಲಿ ಗುರು ಮಹಾಂತೇಶನಲ್ಲಿ ಗುರು ಮಹಾಂತೇಶನಲ್ಲಿ ಮುಕ್ತಿಯ ಬೇಡಣ್ಣ ದಾನದಿಂದ ಶಿವದಾನವ ಮಾಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವದಾನವ ಮಾಡಣ್ಣ. ಕೇಳೋ ಜಾಣ ಜ್ಞಾನದಿಂದ ಶಿವದಾನದಿಂದ ಶಿವದಾನವ ಮಾಡಣ್ಣ. ನಿನಗ ಪ್ರಪಂಚ ಮಾಡಕ್ಕ ಬ್ಯಾಡ ಅಂದಿಲ್ಲ. ಅರ್ತು ಬದನಾ ಮಾಡು. ಅರಿವಿನ ಜನ್ಮಕ್ಕೆ ಬಂದೀವಲ್ರಿ. 84 ಲಕ್ಷ ಜನ್ಮ ರಾಶಿಯೊಳಗೆ ಶ್ರೇಷ್ಠವಾದ ಜನ್ಮ ಯಾವುದು? ಮಾತಾಡ್ರಿ, ಯಾವುದು? ಮನುಷ್ಯ. ಎದಕ್ಕೆ? 84 ಲಕ್ಷ ಜನ್ಮ ರಾಶಿಯೊಳಗೆ ಶ್ರೇಷ್ಠವಾದ ಜನ್ಮ ಅರಿವಿನ ಜನ್ಮ ಮನುಷ್ಯ ಅಂತ ನಾವು ಹೇಳ್ತೀವಿ. ಕೋಳಿ ಕಾಲಜ್ಞಾನಿ, ನಾಯಿ ಬ್ರಹ್ಮಜ್ಞಾನಿ, ಇರುವೆ ಮಧುರಜ್ಞಾನಿ, ಸರ್ಪ ವಾಯುಜ್ಞಾನಿ. ಹೇ ಮಾನವ, ನೀ ಯಾವ ಜ್ಞಾನಿ? ಯಾವುದ್ರಿ? ಸಹಜವಾಗಿ ನೀವು ಅರ್ಥ ಮಾಡ್ಕೋರಿ. ಎಲ್ಲದಕ್ಕಿಂತ ಶ್ರೇಷ್ಠ ಅಂತಂದ್ರೆ ಕಣ್ಣಿದ್ರ ಕಾಲಿದ್ರ ಈ ಅವಯವಗಳಿದ್ರ ಮನುಷ್ಯ ಅಂತ ಕರೆದಿಲ್ಲ. ಮನುಷ್ಯ ಗುಣಗಳು ಇರೋದು. ಶ್ರೀಮಂತರು ಅಂದ್ರೆ ಯಾರು? ನಾನು ನಿಮ್ಮೊಳಗೆ ಪ್ರಶ್ನೆ, ಶ್ರೀಮಂತರು ಅಂದ್ರೆ ಯಾರು? ಶ್ರೀಮಂತರು ಅಂದ್ರೆ ರೊಕ್ಕ ಗಳಿಸೋದವ್ರ? ಶ್ರೀಮಂತರು ಅಂದ್ರೆ ಹೊಲ ಗಳಿಸೋದವ್ರ? ಶ್ರೀಮಂತರು ಅಂದ್ರೆ ದೊಡ್ಡ ದೊಡ್ಡ ಬಟ್ಟೆ ಉಟ್ಕೊಂಡು ತಿರುಗಾಡವ್ರ?
ಶ್ರೀಮಂತರು ಅಂತಂದರೆ ಭಾಳ ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಗಳಿಸೋದವ್ರ ಇವರಾರು ಶ್ರೀಮಂತರಲ್ಲ. ಕೂಡಲ ಸಂಗನ ಶರಣರೊಳಗೆ ಯಾರು ಶ್ರೀಮಂತರು? ನೀವು ತಿಳ್ಕೊರಿ, ನೀವು ಕಥೆ ಹೇಳಿದ್ರೆ ಗೊತ್ತಾಗ್ತದೆ. ಯಾರ್ದೋ ಮನೆಯೊಳಗೆ ಮದುವಿತ್ತು, ನೀವು ಸಾವುಕಾರ್ತೀರೆ ತಿಳ್ಕೋರಿ, ಗೌಡ್ತೀರೆ ಅಂತ ತಿಳ್ಕೋರಿ. 20 ವರ್ಷಗಳ ಕಾಲ ಆ ಮನೆಯೊಳಗೊಬ್ಬ ಹೆಣ್ಮಗಳದಾಳ. ಆ ಮನೆಯೊಳಗೊಬ್ಬ ಹೆಣ್ಮಗಳು ಆ ಮನೆ ಕಸ ಹೊಡಿತಾಳ, ಆ ಮನೆ ಮುಸ್ರಿ ತೊಳಿತಾಳ. ಆ ಮನೆ ಒಳಗೆ ಇಲ್ಲೋಡಿ ಇಡೀ ಸರ್ವಸ್ವವೇ ತನ್ನ ಬದುಕು ನಂದು ಅಂತ ನಂಬ್ಯಾಳ. ಅಂಥ ಹೆಣ್ಮಗಳು ಆ ಮನೆಯೊಳಗೆ ಸಣ್ಣಗೌಡ್ತಿ ಮದುವೆ ನಮ್ಮ ಪಾರ್ವತಿ ಶಿವಹರ. ಹಾಫ್ ನಾಲೆಜ್ ಫುಲ್ ಡೇಂಜರ್ ಆಗ್ತದೆ. ಮತ್ತೆ ನೀವು ಮಾತಾಡಕತ್ತೀರಿ ಅಂದ್ರೆ ನಾ ಏನು ಹೇಳಕತ್ತೀನಿ ಅಂತ ನನಗೆ ತಿಳಿಯಂಗಿಲ್ಲ. ನಾ ಏನು ಹೇಳಕತ್ತಿದ್ದೇನೆ ರೀ ಬಸವಣ್ಣವ್ರು, ನಂದು ಏನಂದು ನನಗಂತೂ ಇವ್ರ ಮಾತಿನ ಕಡೆ ಲಕ್ಷ್ಯ ಹೋಗ್ಯದ. ದಯವಿಟ್ಟೇನು ರೀ ಗಾಡ್ ಚಪ್ಪಾಳಿ ಇರಲಿ ಅಮ್ಮ ನಿಮಗೆ. ನಿಜವಾಗಲೂ ನನ್ನ ಮಾಗಣಿಗೇರಿ ಒಳಗೆ ಧಾರ್ಮಿಕ ಪ್ರಜ್ಞೆ ಎಷ್ಟದೆ ಅನ್ನುವುದಕ್ಕೆ ಎಷ್ಟೋ ಜನ ಇವತ್ತು ನಮ್ಮ ಪ್ರವೀಣ್, ನಮ್ಮ ಸಹೋದರ ಮತ್ತು ನಮ್ಮ ಯತ್ನಾಳ್ ಗೌಡರು ಬಂದಾರ. ಅಲ್ಲ, ಭಾಳ ಮಂದಿ ಬಂದಾರ. ನಾನು ಕೆಲವು ಮಂದಿಗೆ ಹೇಳ್ತೀನಿ ಅಷ್ಟೇ. ನಮ್ಮ ಪ್ರವೀಣ ಗೊಳಪ್ಪ ಗೌಡ್ರೆ ಏನಂದ್ರೆ ಗೊತ್ತನ್ರಿ, ನಮ್ಮ ಯತ್ನಾಳ್ ಗೌಡ್ರು ಮತ್ತು ನಮ್ಮ ಪ್ರವೀಣ ಎಣ್ಣ ಅಂದ. ಯಾಕೆ ಅಂದೆ, ಒಂದಕ್ಕೆ ಮುಗಿತದಂತಲೋ ಯಪ್ಪ. ಅವೆಲ್ಲ ನಿಜತತ್ವಕ್ಕೆ ಸಹಜವಾಗಿ ನೀವು ಅರ್ಥ ಮಾಡ್ಕೋರಿ. ಬದುಕಿನಲ್ಲಿ ಸತ್ಯ ಅನ್ನುವಂಥದ್ದು ವಿಷ ಇರ್ತದೆ. ಆದರೂ ಕೂಡ ವಿಷವಾದರೂ ಕೂಡ ತನ್ನ ಬದುಕಿಗೆ ವಿಷವಾದರೂ ಕೂಡ ಬದುಕಿಗೆ ಸತ್ಯವನ್ನೇ ಸಾರುವಂಥವರು ಕೆಲವೇ ಜನ. ಅದರೊಳಗೆ ನಮ್ಮ ಜೇರಿಟಿಗೆ ಕುಂಟೋಜಿ ಪ್ರವೀಣವರು ಅನ್ನುವಂಥದ್ದು ತಪ್ಪು ಅಲ್ಲ ಅಂತ ನನಗನ್ನಿಸುತ್ತೆ. ಕಾರಣ ಏನು ಅಂದರೆ, ಆ ಪ್ರವೀಣಿಗೆ ನಾನು ಹೇಳಿದೆ, ಯಾರು ಹೇಳಾರು ಓಯಪ್ಪ ಅಂದೆ. ಇಲ್ಲ, ಹೋಗಿ ಬಂದವರೆಲ್ಲ ಅನ್ನಕತ್ಯ. ಇನ್ನೊಬ್ಬರನ್ನ ಫೋನ್ ಮಾಡಿದ್ರೆ ನನಗೆ ಒಂದಕ್ಕೆ ಮುಗಿತದಂತ. ಯಪ್ಪೋ, ಒಂದಕ್ಕೆ ಮುಗಿದ್ರೆ ಹೋಗೋದು ಹೆಂಗೆ ಬರೋದು ಹೆಂಗೆ ರೀ ಅಂತ ನಾನು ಹೇಳಿದೆ. ನಮ್ಮ ಹೆಡ್ಗೆ ಮುದ್ರಿ ಅಪ್ಪವ್ರಿಗಿರಿ ಒಂದಕ್ಕಿಲ್ರಿ ಬುದ್ಧಿ. ಎಷ್ಟೊತ್ತಿದ್ರು ತಾವು 9:30 ದಯಮಾಡಿಸಿದ್ರಿ ಅಂದ್ರೆ ಅವ್ರದ್ದು ಜಾತ್ರೆ ಅದ. ಹೋಗಿ ಬಂದಾರ ನೋಡ್ರಿ ನಮ್ಮ ಸಮಿತಿ ಹಿರಿಯರು. ಅವ್ರ ಮಠದಾಗೂ ಜಾತ್ರೆ ಅದ. ನನಗೆ ಯಾವುದೇ ಪರಿಸ್ಥಿತಿ ಒಳಗೆ 10:10 ಒಳಗೆ ಮಂಗಲ ಆಯಿತು ಅಂದ್ರೆ ನಾ ಆ ವೇದಿಕೆಗೆ ಬರ್ತೀನಿ ಅಂತ ನಾನು ಹೇಳಿದೆ. ಬರ್ಬೇಕ್ರಿ ಬುದ್ಧಿ ಅಂತ ಅವ್ರಿಗೆ ಹೇಳಿನಿ. ಇನ್ನೇನು ಕೆಲವೇ ನಿಮಿಷಕ್ಕೆ ಪರಮ ಪೂಜ್ಯರು ಬರ್ತಾರೆ. ಇವರೆಲ್ಲರೂ ನೀವು ನೋಡಿರ್ಬೇಕಾರ, ಇವರೇನು ಸ್ವಾಮಿಗಳು ಇರ್ತಾರಲ್ಲ, 6 ತಿಂಗಳು ನೀವು ಪಾಳೆ ಹಚ್ಚಿದ್ರು ಸಿಗಲ್ಲ ಇವ್ರಿಗೆ. 6 ತಿಂಗಳು ನಿಮಗೆ ವಿಚಿತ್ರ ಅಂತಂದ್ರೆ, ಈಗ 4 ತಿಂಗಳದ ಹಿಂದೆ ನಮ್ಮ ಹೆಡಗಿ ಮುದ್ರಿ ಸ್ವಾಮಿಗಳಿಗೆ ನಾನು ಚಿಟಗುಪ್ಪ ಕೇಳೀನಿ. 4 ತಿಂಗಳದಿಂದ ಅಲ್ಲಿನೂ ಕೇದಾರ್ ಜಗದ್ಗುರುಗಳು ಬರುತ್ತಾರೆ. ಕಾರಣ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅವರೆಲ್ಲರೂ ನಮ್ಮ ಮಾಗಣಿಗೇರಿಗೆ ಬರ್ತಾರ ಅಂತಂದರೆ 136 ವರ್ಷದ ಮೇಲೆ ಮಾಗಣಿಗೇರಿಯ ಮಠ ಬೆಳಕಾಗ್ಯದ ರಂಭಾಪುರಿ ಜಗದ್ಗುರುಗಳ ಪುಣ್ಯದ ಪ್ರಭಾವದೊಳಗ. ಆ ರಂಭಾಪುರಿ ಜಗದ್ಗುರುಗಳ ಗರಡಿ ಒಳಗೆ ಇವರೆಲ್ಲ ತಯಾರಾದವರು. ಕಾರಣ ಅಂದರೆ ನಮ್ಮ ಗುರುಗಳು ಒಂದು ಅಳಿದು ಹೋಗುವ ಮಠಕ್ಕೆ ಚೇತನ ಕೊಟ್ಟಾರ. ಎಷ್ಟೇ ವೇಳೆಯಾದರೂ ಒಂದು 10 ನಿಮಿಷ ಹೋಗೋಣ ಅಂತ ಎಲ್ಲ ಶ್ರೀಗಳು ಬರ್ತಾರ. ಚಪ್ಪಾಳಿ ಇರಲಿ ಪುಣ್ಯದ ಬದುಕು. ಇನ್ನು ಅತಿಥಿಗಳು ಊರೊಳಗೆ ಎಲ್ಲರೂ ಬರ್ತಾರಲ್ಲ, ನೀವು ಇನ್ನೊಂದು ಊರಿಗೆ ಹೋಗಿರಿ ಅಂತ ಅವ್ರು ನಿಮ್ಮೂರಿಗೆ ಬರ್ತಾರೆ. ಮತ್ತು ನೀವೇ ಇನ್ನೊಂದು ಊರಿಗೆ ಹೋಗಲಿಲ್ಲ, ಹೆಸರು ಹಾಕಿದ್ರು ಹೋಲಿ ಬಿಡೋ ಮಾರಾಯ ಅಂದ್ರೆ ನಿಮ್ಮ ದೊಡ್ಡ ಮನೆ ನೋಡಿ ಬರ್ತಾರಂದ್ರಿ ಏನು? ಮತ್ತು ಇಲ್ಲ, ನಡ್ಕೊಂಡೇ ಪಡ್ಕೊಂಡೆ. ನಮ್ಮ ರುದ್ರಗೌಡ್ರಿಗೆ ನಾನು ಹೇಳಿದೆ, ಬರ್ರಿ ಗೌಡ್ರೆ, ಯಪ್ಪು 1 ಗಂಟೆಗೆ ಬಿಟ್ಟರೆ ನಾವು ಗುಲ್ಬರ್ಗ ಯಾವಾಗ ಮುಟ್ಟೋದ್ರಿ? ನಾನಂದೆ, ಗೌಡ್ರದು 10:30 11 ಆದ್ರೇನು ನಮ್ಮ ಅವ್ವರು ಯಾವಾಗ ಹೇಳ್ತಾರೆ ಅವಾಗ ನಾವು ಕಾರ್ಯಕ್ರಮ ಮುಗಿಸ್ತೀವಿ ಅಂದಿನಿಲ್ರಿ ಗೌಡ್ರೆ. ಇಲ್ಲಿ ನೋಡ್ರಿ, ಏಸೋ ಮಂದಿ ಏನಂದಾರ ಗೊತ್ತನ್ರಿ, ಮೊನ್ನೆ
ನನಗೆ ಇಬ್ಬರು ಫೋನ್ ಮಾಡಿ ಹೇಳ್ಯಾರ, ನಾವು ನೂರಾರು ಕಾರ್ಯಕ್ರಮಕ್ಕೆ ಹೋಗಿವ್ರಿ, ಮಾಗಣಿಗೇರಿ ಒಳಗೆ ಕುಂತು ಕೇಳುವ ಜನ ಗಟ್ಟೆಲ್ಲಿ ಅಂದ್ರೆ ಮಾಗಣಿಗೇರಿ ಸುಕ್ಷೇತ್ರದೊಳಗೆ. ನಾನು ಹೇಳಿದೆ, ಕೇಳೋರದು ಸ್ವಂಟ ಗಟ್ಟಿರಬೇಕು, ಏನ್ರಿ ಅದು ನೀವ ಅಂತೀರಿ. ಇನ್ನು ಮುಂದೆ ನೀವ ಪುರಾಣ ಹೇಳ್ತೀರಿ ಬಿಡ್ರಿ ಅವ. ಇನ್ನು ಮುಂದೆ ನಾ ಏನು ಮತ್ತೆ ಬರ್ಬೇಕಂತ ಮಾಡಿದ್ದೆ, ಮತ್ತೆ ನೀವೇ ಹೇಳಕತ್ತೀರಿ ಅಲ್ಲ. ಅವ್ವ ತಾಯಿಗಳ ಬದುಕಿಗೆ ಜೋರಾಗಿ ಚಪ್ಪಾಳಿ ಇರಲಿದ್ದ. ಈಗ ಸಣ್ಣ ಗೌಡ್ತಿ ಮದುವೆ, ಹೌದ್ರಿ, ಸಣ್ಣ ಗೌಡ್ತಿ ಮದುವೆಗೆ ನೀವು ಚಡ್ಚಣನೋ ಅಥವಾ ಸಿಂದಿಗಿನೋ ಕಲಬುರಗಿನೋ ಬಟ್ಟೆ ತರಕ್ಕೆ ಹೋಗ್ಬೇಕು. ಅಂತೂ ಗಾಡಿ ತಯಾರಾಗ್ಯದ. ಅವತ್ತು ಅಕ್ಕಿಕಾಳ ಬಟ್ಟೆ ಖರೀದಿ ಆಗಬೇಕು. ಮದುವೆ ಇವ್ರ ಕಡೆನೇ ರೀ. ಘನಮನ ಶ್ರೀಮಂತರ ಮತ್ತು ಇವರೆಲ್ಲ ಶ್ರೀಮಂತ ಜನ. ಆಯಿತು ಸರೇ, ಒಂದು ಗಾಡಿ ಅದು ಯಾವುದು ಪೋರ್ನಾಟ ಯಾವುದು ಬಟ್ಟೆ ತರಕ್ಕೆ ಹೋಗ್ತಾರಲ್ಲ ಓಸು ಮಂದಿ ಕೂಡಿ, ಯಾವ್ದಾರ ಒಂದು ಗಾಡಿ ಅನ್ರಿ. ಆಯ್ತು ರೀ, ಅನ್ರಿ ಕೋಜಾರ. ಹ್ಞೂ ಹೌದು ರುದ್ರು, ನಮ್ಮ ತಮ್ಮನು ಅವನೇ ಕೋಜಾರ. ಆಯಿತು, ಇದು ಮನ್ಯಾಗ ಅಕ್ಕಿ ಏನಿದ್ದಳಲ್ಲ ಅಡುಗೆ ಮಾಡಕ್ಕಿ, ಗೌಡ್ತಿ ಅಥವಾ ಸಾವುಕಾರ್ತಿ ಅಂದಳಂತ ಏನಂತ ಗೊತ್ತಾ? ಇದ್ದರೆ ಏನು ಮಾಡ್ತಿದ್ದಿ? ಅಲ್ಲೆಲ್ಲ ಗದ್ದಲ್ದಾಗ ಬಟ್ಟೆ ತಗೊಳ್ಳೋ ಮುಂದೆ ನಾವೆಲ್ಲ ಒಳಗೆ ಹೋಗ್ತೀವಿ. ಊಟಕ್ಕೂ ಟೈಮ್ ಇರಂಗಿಲ್ಲ, ಬುತ್ತಿ ಕಟ್ಕೋ ಅಂದಳು. ಬುತ್ತಿ ಕಟ್ಕೊಂಡು ಆಕಿನೂ ಗಾಡಿಯಾಗ ಕುಂತಾಳ್ರಿ. ಹೋಗಿ ದೂರ ಗಾಡಿ ನಿಂದ್ರಿಸಿ ಮೇಲೆ ಬಟ್ಟೆ ತಗೊಳಕ್ಕೆ ಕೋಜರದಾಗಿದ್ದ 10 ಜನ ಹೆಣ್ಮಕ್ಕಳು, ಇನ್ನೊಂದು ಕೋಜರದೊಳಗಿದ್ದ 10 ಜನ ಗಣಮಕ್ಕಳು ಹೋಗಿ ಬಟ್ಟೆ ಅಂಗಡಿಯಾಗ ಹೋಗ್ಯಾರ. ಎಲ್ಲಿ ತನ ರೀ? ಮುಂಜಾನೆ 11ಕ್ಕೆ ಹೋಗ್ಯಾರ, ಸಾಯಂಕಾಲ 7 ತನ ಬಟ್ಟೆ ಖರೀದಿ ಮಾಡ್ಯಾರ. 16 ಲಕ್ಷ ರೂಪಾಯಿ ಬಟ್ಟೆ ಖರೀದಿ ಮಾಡ್ಯಾರ. 16 ಲಕ್ಷ ರೂಪಾಯಿ ಬಟ್ಟೆ ಖರೀದಿ ಮಾಡಿ ಮತ್ತು ಇಷ್ಟು ದೊಡ್ಡ ಗಿರಾಕಿದ್ದು ಅಂತಂದ್ರೆ ಅವ ಯಾಕೆ ಹೊರಗೆ ನಾಷ್ಟಾಕ್ ಬಿಡ್ತಾನೆ? ಅಂಗಡಿ ಅವ್ರಿದ್ದಲ್ಲಿ ಎಲ್ಲ ತರಿಸ್ತಾನೆ. ಆಯಿತು, ಒಳಗೆ ನಾಷ್ಟ ಆತು, ಚಹಾ ಆತು, ಊಟ ಆತು. ಯಾರ್ದು? ತಗೊಳಕ್ಕೆ ಹೋದಂಥ ಶ್ರೀಮಂತರು. ಬಟ್ಟೆ ಗಂಟೆ ಮುಗಿದು ಪೂಜೆ ಮಾಡಿಕೊಂಡು ಆ ಗಂಟೆಗಳನ್ನು ಆಳುಗಳ ಮುಖಾಂತರವಾಗಿ ತಾವಿದ್ದ ಗಾಡಿ ಕೋಜರ್ ಹತ್ರ ಬಂದು ಇನ್ನೇನು ಡೋರ್ ಓಪನ್ ಮಾಡಿ ಆ ಬಟ್ಟೆ ಇಡಬೇಕು ಅನ್ನೋ ಮುಂದೆ ಆ ಮನೆ ಇಬ್ಬರು ಗೌಡ್ತಿ ಅಥವಾ ಸಾವುಕಾರ್ತಿ ಏನು ಇದ್ರಲ್ಲ ಅವರು ಅಂದರು, ಯವ್ವ ಈಕಿನ ಕುಂದ್ರಿಸಿವಿ ನೆನಪ ಬಂದಿಲ್ಲವ. ಅವ್ರ ತಂಗಿ ಮಾರಿ ನೋಡಿ ಅಂದಳಂತ, ಇದು 20 ವರ್ಷ ನಮ್ಮ ಮನ್ಯಾಗ ದುಡ್ದಾಳ, ಈಸು ಮಂದಿಗೆ ಬಟ್ಟೆ ತೊಗೊಂಡು ಈಕಿಗೆ ಒಬ್ಬಕ್ಕಿಗೆ ಸೀರೆ ತೊಗೊಲಿಲ್ಲ ಅಂದ್ರೆ ಅಸಹ್ಯ ಅನ್ನಿಸ್ತದ, ಸೀರೆ ತೊಗೊಳ್ಳೋಣ ಅಂತ. ತೊಗೊಳ್ಳೋಣ ಅಂತ ತಂಗಿ ಹೇಳಿದಳು. ಅಕ್ಕ ಈ ಓಸು ಗಂಟು ಇಟ್ಟಕ್ಕೆ ಇಬ್ಬರು ಓಡಿ ಅವಸರದೊಳಗೆ ಅಂಗಡಿಗೆ ಹೋದವರ ಅಂಗಡಿಯಾಗ ಆ ಮಾಲಾಕ ಗಂದ್ರಂತ, ರೀ ಈಟೆಲ್ಲ ಸಾಮಾನು ಇಷ್ಟೆಲ್ಲ ಬಟ್ಟೆ ತೊಗೊಂಡಿವಿ, ಇನ್ನೊಬ್ಬಕ್ಕಿಗೆ ಮರ್ತೀವಿ ರೀ. ಆಕಿ ನಮ್ಮ ಮನೆಯೊಳಗೆ ಕಸ ಮುಸ್ರಿ ಬಳಿತಾಳೆ, 20 ವರ್ಷ ನಮ್ಮ ಮನೆಗೆ ದುಡ್ದಕ್ಕೆದಾಳ, ಆಕಿಗೊಂದು ಸೀರೆ ತೊಗೋಬೇಕಾಗ್ಯದ, ಕೊಡ್ರಿ ಅನ್ನೋ ಮುಂದೆ ಮಾಲಾಕಂದ. ಅವರ ಎಷ್ಟರತ್ತಿಗೆ ಬೇಕ್ರಿ ಅಂತಂದ್ರೆ, 250ರಿಂದ 300 ರೂಪಾಯಿದ ಒಳಗೆ ತೆಗಿ ಅಂದಳ ಆಕಿ. ಕಡಿಮೆ ಇದ್ದಿದ್ದು ತೆಗಿ ಆಳದ ಅಂದಳು. ಆಯಿತು, ಅವ ಸೀರೆ ಕೊಟ್ಟ. ಅದನ್ನೇನು ಬಣ್ಣ ಹೆಂಗದ ಅಂತ ನೋಡಲಿಲ್ಲ, ಶರ್ಗೆ ಹೆಂಗದ ಅಂತ ನೋಡಲಿಲ್ಲ, ಕೊಟ್ಟಿದ್ದನ್ನು ಬಿಚ್ಚಿ ಸಹಿತ ನೋಡಲಿಲ್ಲ. ಅಂತೂ ತಂದು ಗಾಡ್ಯಾಗ ಕುಂದಿರಬೇಕು ಅನ್ನೋದಕ್ಕೆ ಇದಾವುದು ಗೊತ್ತಿಲ್ಲದ 20 ವರ್ಷ ಆ ಮನೆಯೊಳಗೆ ಕಸ ಮುಸ್ರಿ ಬೆಳೆದು ಅಡುಗೆ ಮಾಡಿದ ಹೆಣ್ಮಗಳು ಆ ಗೌಡ್ತಿಯರಿಗೆ ಸಾವುಕಾರ್ತಿಯರಿಗೆ ಅಂತಾಳ, ಯವ್ವ ಸಣ್ಣ ಗೌಡ್ತಿಗೆ ನೀ ಹಡೆದಿರಬಹುದು, ಆದ್ರೆ ಜಾಕಿ ಮಾಡೋದಕ್ಕೆ ನಾ ಆತೀನಿ. ಸಣ್ಣ ಗೌಡ್ತಿಗೆ ಜಾಕಿ ಮಾಡೋದಕ್ಕೆ ನಾ ಅದೀನಿ. ಆಕೆ ಅತ್ತಾಗ ತೊಟ್ಲ ತೂಗಕ್ಕೆ ನಾ ಅದೀನಿ. ಆಕೆ ಅತ್ತಾಗ ಹಾಲ ತುಪ್ಪ ಹಾಕಿ ಉಣಿಸೋದಕ್ಕೆ ನಾ ಅದೀನಿ.
ಆಕೆಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ನೀರು ಹಾಕೋದಕ್ಕೆ ನಾ ಅದೀನಿ, ನನ್ನ ಸಣ್ಣ ಗೌಡ್ತಿ ನನ್ನ ಕೈಯಾಗಿ ಬೆಳೆದಾಳ, ನೀ ಹಡದೀದಿ ಖರೆ ಯವ್ವ, ಆಕೆ ನನ್ನ ಕೈಯಾಗಿ ಬೆಳೆದಾಳ, ಸಣ್ಣ ಗೌಡ್ತಿ ಮದುವೆ ಆಗ್ತದ ಅಂತಂದರೆ ನಾನು ಬಡವತಿ ನನ್ನ ಸಣ್ಣ ಗೌಡ್ತಿಗೊಂದು ಸೀರೆ ಉಡಿಸ್ತೀನಿ, ಸೀರೆ ತರ್ತೀನಿ ಯವ್ವ, ಸ್ವಲ್ಪ ಸೀರೆ ತರ್ತೀನಿ, 2 ನಿಮಿಷ ನೀವು ಕುಂದುರ್ರಿ ಅಂತಂದಳು. ಈಕೆ ಅಂದಳಂತಲೇ ನೀ ಏನು ಸೀರೆ ತರ್ತಿ ಯವ್ವ, ಶ್ರೀಮಂತರು ನೀವು ಶ್ರೀಮಂತರು ಚಲೋ ಉಡ್ತೀರವ್ವ, ಬಡವರು ಭಕ್ತಿ ಓಡೋದಕ್ಕೆ ತರ್ತೀನಿ, ಜಲ್ದಿ ಬಾರಕ್ಕೆ ಲೇ ಜಲ್ದಿ ಬಾ ಅಂತ ಇವರಿಬ್ಬರು ಬೈದರು. ಆಕೆ ಓಡಿ ಹೋಗ್ತಾಳ, ಅಂಗಡ್ಯಾಗ ಹೋಗ್ತಾಳ, ಅಂಗಡ್ಯಾಗ ಹೋಗಿ ಆ ಗಲ್ಲೆ ಕುಂತ ಮಾಲಾಕಗ ಆ ಮನೆ ಕಸ ಮುಸ್ರಿ ಬೆಳೆದು 20 ವರ್ಷ ಆ ಮನ್ಯಾಗ ದುಡಿಯುವ ಆಳು ಹೇಳುತ್ತದ, ಮಾಲಕ್ರ ನಾನು ಸಣ್ಣ ಗೌಡ್ತಿದ ಮದುವೆ ಅದ ರೀ, ನಾನು ಸಣ್ಣ ಗೌಡ್ತಿಗೆ ಅಕ್ಕಿ ಕಾಳು ಬೀಳ್ತಾವ, ನಾನು ಸಣ್ಣ ಗೌಡ್ತಿ ನನ್ನ ಕೈಯಾಗಿ ಬೆಳೆದಾಳ, ಆಕೆಗೆ ಸೀರೆ ಉಡಿಸಿ ಖುಷಿ ಪಡ್ಬೇಕಂತ ಮಾಡೀನಿ, ನಿಮ್ಮ ಅಂಗಡ್ಯಾಗಿದ್ರೆ ಒಂದು ಸೀರೆ ಕೊಡ್ರಿ ಅಂದ್ರೆ ಅವ ಅಂದ ಎಷ್ಟು ಕಿಮ್ಮತ್ತಿನಾಗ ಕೊಡಬೇಕು ಅಂದ್ರೆ ಅಕ್ಕಿ ಮಾತು ನೆನಪಿಡ್ರಿ, ನಿನ್ನ ಅಂಗಡ್ಯಾಗ ಎಷ್ಟು ಹೆಚ್ಚು ಕಿಮ್ಮತ್ತಿಂದದ ಅದೇ ಸೀರೆ ಕೊಡು ಅಂದಳಂತ. ಇವರಿಬ್ಬರೊಳಗೆ ಯಾರು ಅನ್ನೋದು ನೀವೇ ನಿರ್ಣಯ ಮಾಡ್ಕೋರಿ. ಭಾಳ ಜನಗಳು ದುಡ್ಡಿನೊಳಗೆ ಶ್ರೀಮಂತರು ಇರಬಹುದು, ಆದರೆ ಮನಸ್ಸಿನ ಶ್ರೀಮಂತಿಕೆ ಅವರೊಳಗೆ ಇರಲಿಲ್ಲ ಅಂತಂದರೆ ಅವರ ಬದುಕು ಬಡತನಕ್ಕೆ ಬರ್ತದೆ. ಯಾಕ್ರಿ ನಾ ಈ ಉದಾಹರಣೆಯನ್ನು ಈ ವೇದಿಕೆ ಮೂಲಕವಾಗಿ ಹೇಳೋದು ಅಂತಂದರೆ, ಬದುಕು ಶ್ರೀಮಂತವಾಗಬೇಕು ಅಂದರೆ ಅರಿವಿಗಿದ್ದಾಗ ಮಾತ್ರ ಈ ಜನ್ಮ ಸಾರ್ಥಕ ಆಗ್ತದ. ಆ ಅರಿವು ನಮ್ಮಲ್ಲಿ ಇರಲಿಲ್ಲ ಅಂತಂದರೆ ಇಲ್ಲೋಡಿ ವಿಚಿತ್ರ. ನಾನು ಹೇಳ್ದನಲ್ಲ, ಅಮ್ಮ ಶ್ರೀಶೈಲಕ್ಕೆ ಹೋಗುವಾಗ ಅಲ್ಲಂಪುರದ ಹತ್ತಿರ ಕೃಷ್ಣಾ ನದಿಯ ದಂಡಿ ಮೇಲೆ ಬ್ರಹ್ಮಲಿಂಗನ ದೇವಸ್ಥಾನ. ನಮ್ಮಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಅದಲ್ಲ, ಕಟ್ಟಡ ನಡೆದದೆ ಬ್ರಹ್ಮಲಿಂಗನ ದೇವಸ್ಥಾನ. ಆ ಬ್ರಹ್ಮಲಿಂಗನ ದೇವಸ್ಥಾನವನ್ನು ವೀರನಾಥಯ್ಯ ಅನ್ನುವ ಶರಣರು ಪೂಜೆ ಮಾಡ್ತಾರೆ. ಸಂಭಾಯಿತ ಸಾವಿರ ಜನಗಳು ಬಂದು ಲಿಂಗಕ್ಕೆ ಬಾಗುತ್ತಾರೆ, ಸಾವಿರ ಜನಗಳು ಬಂದು ಧ್ಯಾನ ಮಾಡ್ತಾರೆ, ಸಾವಿರ ಜನಗಳು ಬಂದು ಭಕ್ತಿ ಒಳಗ ಪೂಜೆ ಮಾಡ್ತಾರೆ. ಕುಂತ್ರ ನಿಂತ್ರ ನಡೆದರ ಮಾತಾಡದರ ಶಿವನ ಅರಿವಿನೊಳಗ ಅವರದಾರ. ಬ್ರಹ್ಮಲಿಂಗನ ದೇವಸ್ಥಾನ ಇಲ್ಲೋಡಿ ವೀರನಾಥಯ್ಯ ತನಗೆ ತಿಳಿದಂಗ ಹೊಳ್ಯಾಗ ಸ್ನಾನ ಮಾಡ್ತಾನ. ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಪೂಜೆ ಆ ಭಕ್ತ ಬಂದು ಪೂಜೆ ಮಾಡ್ತಾನ. ವಿಚಿತ್ರ ಅಂತಂದರೆ ಅಲ್ಲಂಪುರದೊಳಗ ವೀರನಾಥಯ್ಯ ಪೂಜೆ ಮಾಡುವ ಬ್ರಹ್ಮಲಿಂಗನ ದೇವಸ್ಥಾನವನ್ನು ಇತರೆ ಜಾತಿಯ ಜನ ಎತ್ತಿ ಕಟ್ಟಿ ಆ ಬ್ರಹ್ಮಲಿಂಗವನ್ನು ಒಯ್ದು ಹೊಳ್ಯಾಗ ಒಗೆದು ತಮ್ಮ ದೇವ್ರನ್ನ ತಂದು ಒಳಗಿಟ್ಟಾರ. ಭಾಳ ಲಕ್ಷ ಕೊಟ್ಟು ಕೇಳಿ, ಅಭಿಮಾನ ಅಂದ್ರೆ ಹೇಳ್ತೀನಿ. ನಾನು ಈಗೊಮ್ಮೆ ಹೇಳೀನಿ ನಿಮಗೆ, ಈ ಮೊದಲೊಮ್ಮೆ ನಿಮಗೆ ಹೇಳೀನಿ. ಗುಡಿಕಾಯಿ ಅಂದ್ರೆ ಧರ್ಮದಿಂದಿರು. ಗುಡಿಕಾಯಿ ಅಂತಂದರೆ ಗುಡಿಯಾಗ ಕುಂತು ಇಸ್ಪೆಟ್ ಆಡೋದು ಅಂತಲ್ಲ. ಎಷ್ಟೋ ಮಂದಿ, ಭಾಳ ಮಂದಿ ಊರೊಳಗೆ ಮಠ ಉದ್ಘಾಟನೆ ಇದ್ದಾಗ, ಗುಡಿ ಉದ್ಘಾಟನೆ ಇದ್ದಾಗ ನಾ ಹೇಳೋ ಮಾತಿದೆ, ಗುಡಿ ಏನೋ ಕೋಟಿಗಟ್ಲೆ ಕೊಟ್ಟು ಕಟ್ಟೀರಿ, ಗುಡಿ ಪಾವಿತ್ರತೆ ಇರಬೇಕು ಅಂದ್ರೆ ಗುಡಿಯಾಗ ಕುಂತು ಇಸ್ಪೆಟ್ ಆಡಿದ್ರಿ ಅಂದ್ರೆ ದೇವ್ರ ಮರ್ಯಾದೆ ಕಾಳದ್ರಿ. ಅದು ಯಾವುದೇ ಊರಾಗಿರಲ್ರಿ, ಅದು ಗುಡಿಯಾಗ ಕುಂತು ಇಸ್ಪೆಟ್ ಆಡದೇವು, ಗುಡಿ ಕಟ್ಟಿ ಕುಂತು ಕುಡ್ದೇವು ಅಂತಂದ್ರೆ ಆ ಗುಡಿ ಒಳಗಿನ ದೇವರು ಈ ಊರಾಗ ವಲ್ಯ ಅಂತ. ವೀರನಾಥಯ್ಯನ ಆತ ಬ್ರಹ್ಮಲಿಂಗವನ್ನು ಒಯ್ದು ಹೊರಗೆ ಒಗೆದಾಗ ಗುಡಿಕಾಯಿ ಅಂದ್ರೆ ಧರ್ಮದಿಂದರು. ಗುಡಿ ಕಾಯಕ್ಕಾಗಲಿಲ್ಲ ಅಂದ್ರೆ ನಾನು ನಿನ್ನೆ ಹೇಳಿನಲ್ರಿ, ಮೊನ್ನೆ ಹೇಳೀನಿ, ಗುಡಿ ಕಾಯಕ್ಕಾಗಲಿಲ್ಲ ಅಂದ್ರೆ ಏನಮ್ಮ ಗೋಡು ಗಡಿಕಾಯಿ. ಗುಡಿ ಕಾಯಕ್ಕಾಗಲಿಲ್ಲ ಅಂದ್ರೆ ದೇಶಾಭಿಮಾನ ನಿನ್ನೊಳಗಿರಲಿ. ದೇಶಾಭಿಮಾನದೊಳಗೆ ಗಡಿಕಾಯಿ. ಗುಡಿ ಕಾಯಕ್ಕೂ ಆಗಲಿಲ್ಲ, ಗಡಿ ಕಾಯಕ್ಕೂ ಆಗಲಿಲ್ಲ ಅಂತಂದ್ರೆ ಈ ದೇಶದೊಳಗೆ ಹುಟ್ಟಿ ನೀ ವ್ಯರ್ಥ, ಸತ್ತು ಹೋಗೋ. ನಿನ್ನಂತ ಹುಟ್ಟೋದ್ರಿಂದ ಸಮಾಜ ಹಾಳಾಗ್ತದೆ.
ನಿನ್ನವಂತವನಿಂದ ಧರ್ಮ ಹಾಳಾಗ್ತದೆ. ಆದರೆ ಏನು ಮಾಡೋದು, ಬ್ರಹ್ಮಲಿಂಗನ ದೇವಸ್ಥಾನದಲ್ಲಿ ಇದ್ದ ದೇವಸ್ಥಾನದಲ್ಲಿ ಆ ಲಿಂಗವನ್ನು ಒಯ್ದು ಹೊಳ್ಯಾಗೊಗದಾರ ಇತರೇದವರು ದಬ್ಬಾಳಿಕೆ. ಇದು ಈಗಲ್ರಿ, ಯಾವಾಗಲೂ ನಡ್ಕೊಂತೇ ಬಂದದ. ಸಂಬಾಯಿತರ ಮ್ಯಾಗ ಈ ದಬ್ಬಾಳಿಕೆ ನಡೀತದ. ಅವಾಗ ವೀರನಾಥಯ್ಯ ಎಲ್ಲರ ಮನೆಗೆ ಬಂದು ಹೇಳ್ದ, ಯಾರ ಮನೆಗೆ ಯಾರು ಪೂಜೆ ಮಾಡ್ತಾರ, ಯಾರು ವಿಭೂತಿ ಹಚ್ಕೊಂತಾರ, ಯಾರು ರುದ್ರಾಕ್ಷಿ ಕಟ್ಕೊಂಡಾರ, ಯಾರು ಲಿಂಗ ಕಟ್ಕೊಂಡಾರ, ಯಾರು ಓಂ ನಮ ಶಿವಾಯ ಏನೋ ಮಂತ್ರ ಹೇಳ್ತಾರ, ದೀಪ ಹಚ್ಚಿದ ಮನೆಗೆ ಬಂದು ಕೈ ಮುಗಿದು ಹೇಳ್ದನಂತ. ರೀ, ಇನ್ನೇ ಇತರೆ ಜನಗಳು ದಬ್ಬಾಳಿಕೆ ಒಳಗ ನಮ್ಮ ದೇವ್ರನ್ನ ಒಯ್ದು ಹೊಳ್ಯಾಗ ಹೋಗದಾರ, ಅವ್ರನ್ನ ದೇವ್ರನ್ನ ತಂದಿಟ್ಟಾರ. ಕೈ ಮುಗಿತೀನಿ, ನನ್ನ ಧರ್ಮದ ಮರ್ಯಾದೆ ಹೋಗ್ತದೆ, ನಮ್ಮ ಧರ್ಮದ ಮರ್ಯಾದೆ ಹೋಗ್ತದೆ, ಸನಾತನ ಪರಂಪರೆಯೇ ಅಳೆದು ಹೋಗ್ತದೆ. ಕೈ ಮುಗಿತೀನಿ, ಬರ್ರಿ ಅಂದ್ರೆ ನಮ್ಮವ್ರು ಏನದಾರಲ್ಲ, ಯಪ್ಪು, ನಮ್ಮವ್ರನ್ನ ಕೆಡ್ಸಾಕಿ ಇನ್ನೊಬ್ರು ಬೇಕಾಗಿಲ್ಲ, ನಮ್ಮ ಕಾಲ ನಾವೇ ಎಳಿತೀವಿ. ನಮ್ಮ ಕಾಲ ನಾವೇ ಎಳೆಯೋದು. ನೀವು ನೋಡ್ರಿ, ಬೇಕಾದ್ರೆ ನಾ ಹಾಸ್ಯಕ್ಕಾಗಿ ಹೇಳ್ತೀನಿ, ಪರಮಾತ್ಮ ನರಕ ಕುಂಡಲದೊಳಗ ಎಲ್ಲರಿಗೂ ನರಕದ ಭಾವಿ ಮಾಡ್ಯಾನಂತ. ಏನ್ರಿ? ಯಮಲೋಕದಾಗ್ರಿ. ಯಾವ ಲೋಕದಾಗ ಮಾತಾಡ್ರಿ? ಯಾವ ಲೋಕದಾಗ್ರಿ? ಯಮಲೋಕದಾಗ ನರಕದ ಭಾವಿ ಮಾಡ್ಯಾನಂತ. ನರಕದ್ದು ಎಲ್ಲವೂ ಫ್ರೀ ಬಿಟ್ಟಾನಂತ್ರಿ, ಎಲ್ಲ ಜಾತಿಯವ್ರನ್ನ ಫ್ರೀ ಬಿಟ್ಟಾನಂತ. ಮ್ಯಾಗೇನು ಮುಚ್ಚಿಲ್ಲ, ಕೀಲಿ ಹಾಕಿಲ್ಲ, ಮುಚ್ಚಿನೂ ಇಲ್ಲ, ಅದಕ್ಕೆ ಕೀಲಿನೂ ಹಾಕಿಲ್ಲ. ಆದ್ರೆ ನಮ್ಮ ಲಿಂಗಾಯತರದ ಮಾತು ಮುಚ್ಚಿ 4 ಕೀಲಿ ಹಾಕ್ಯಾನಂತ್ರಿ ಎಲ್ಲ ಕಡೆ. ಇಲ್ಲ, ಕ್ಷಮಿಸಿ, ಎಲ್ಲದಕ್ಕೂ ಕೀಲಿ ಹಾಕ್ಯಾನಂತ. ಎಲ್ಲ ಜಾತಿಯವರ ನರಕದ ಕುಂಡಕ್ಕೆ ಕೀಲಿ ಹಾಕ್ಯಾನಂತ. ಆದ್ರೆ ನಮ್ಮ ಲಿಂಗಾಯತರದಕ್ಕೆ ಹಾಕೇ ಇಲ್ಲಂತ್ರಿ. ಮತ್ತು ನಮ್ಮೂರದೇ ಕಂಡು ಹೇಳ್ಯಾನಂದಿರಿ, ಪೋಯಪ್ಪ, ನಾ ಇದ್ದ ಇವತ್ತು ಸಂದರ್ಭ ಬಂದದ್ದು ಹೇಳಾಕತ್ತೀನಿ. ಹೌದ್ರಿ, ಕೆಲವು ಮಂದಿ ನಾನು ನೋಡೇ ಹೇಳ್ಯಾನ ಅಂತ ಮಾತು ನೀವು ಅಂದೀರಿ. ಸುಮ್ಮನೆ ಪುರಾಣ ಅಂದ್ರೆ ಇದಾಗ್ತದೆ. ಯಾವನೋ ಒಬ್ಬವ ಮುಂಜಾನೆ 9ಕ್ಕೆ ಹೊತ್ತಾಗಿ ಎದ್ದು ಯಾವನೋ ಒಬ್ಬ ಹೋಗಿ ಊರು ಹೊರಗೆ ತನ್ನ ತ್ವಾಟದಾಗ ತಮಿತೋಣ ಕುಂತು ಬಾರಿ ಗಿಡದ ತಳಗೆ ಕುಂತಿದ್ನಂತ. ಕುಂತ ತಕ್ಷಣ ಇವ ಬಾರಿ ಗಿಡದ ತಳಗೆ ಕುಂತೀನಿ ಅಂತ ಲಕ್ಷಣ ಇಲ್ರಿ, ಇವ ಕುಂತಾನ, ಮುಂದೊಂದು ಬಾರಿ ಗಿಡದ ಹಣ್ಣು ಬಿತ್ರೆಪ್ಪ. ಹಣ್ಣು ಬಿತ್ರೆಪ್ಪ. ಬಿದ್ದ ತಕ್ಷಣ ಇವ ಕುಂತಿದ್ನಲ್ಲ, ಇವ ಕುಂತಿನೇರದ ಮಾರ್ತಿ ಬಿಟ್ಟಾನ ಮಾರಾಯ. 2 ಹೆಜ್ಜೆ ಮುಂದಕ್ಕೆ ಸರದವನೇ ಆ ಬಾರಿ ಹಣ್ಣು, ಇದು ನಾನೇ ಹಚ್ಚಿದ ಗಿಡ ಅದ, ಹುಳಿ ಅದ ಏನು ರುಚಿ ಅದ ಅಂತ ತೊಗೊಂಡು ಬಾಯಾಗಿ ಇಟ್ಕೊಂಡಂತ್ರಿ. ಕುಂತಿದ್ದೆಲ್ಲಿ ಸಟ್ನೆ ಬಾಯಾಗಿ ಇಟ್ಕೊಂಡಿದ್ದ ನೀರು ಮುಟ್ಟದವನೇ ಯಾರ್ಯಾರು ನೋಡಿದ್ರೆ ಏನು ಅಂತ ಎದ್ದ. ಯಾರ್ಯಾರು ನೋಡಿದ್ರೆ ಏನಂತ ಹೇಳಿದ್ರಾಗ ಆ ಊರಾಗ ಅವತ್ತು ಜಾತ್ರೆ ಇತ್ತು, ದೊಡ್ಡಾಟ ಇತ್ತು. ದೊಡ್ಡಾಟದಾಗ ಒಬ್ಬಕ್ಕಿಗೆ ಡ್ಯಾನ್ಸ್ ಮಾಡಕ್ಕೆ ಹೆಣ್ಮಕ್ಳು ಕರ್ಕೊಂಬಂದಾರ. ಅವ ಅಂದ, ನಾ ಹಿಂಗೆ ನೋಡೋದಕ್ಕೆ ಆಕಿ ಗಾಡ್ಯಾಗ ಕಂಡ್ಲಲ್ರಿ. ನೀವು ನೋಡಿರ್ಬೇಕಾರ, ಪೆಟ್ಟಿಗೆ ಮಾಸ್ತರ, ತಬಲಾ ಮಾಸ್ತರ ಕ್ರಾಸ್ನ್ಯಾಗ ಬಂದಿಡ್ದಾರ, ಕರ್ಕೊಂಬರ್ರಿ ಅಂದ್ರೆ ಓಸು ಗಾಡಿ ಪಂಕ್ಚರ್ ಆಗಿರ್ತಾವ. ಎತ್ತಿನ ಗಾಡಿಯರ ವೈರಿ ಅಂತಂದ್ರೆ ನಮ್ಮ ಎತ್ತಿಗೆ ಕುಂಟು ಬಿದ್ದದ ಅಂತ ಹೇಳ್ತಾರ. ನಾಟಕದ ಹೆಣ್ಮಗಳು ಬರ್ತಾಳ ಅಂದ್ರೆ 1 ಗಾಡಿ ಅಲ್ರಿ, 100 ಗಾಡಿ ಹೋಗ್ತಾವ ಅಲ್ಲಿಗೆ. ಇದು ಅನುಭವ. ನಾ ಮೊದಲ ಕಂಪ್ನಿಯಾಗೆ ಇದ್ದೆ. ನಮ್ಮ ಗುರುಗಳು ನನ್ನನ್ನು ತೆಗೆದು ಮತ್ತೆ ಈ ವೃತ್ತಿಗೆ ತಂದರು. ಬನಶಂಕರಿ ಜಾತ್ರೆ ಒಳಗೆ 1 ತಿಂಗಳ ರೀ, ಅವಾಗೆಲ್ಲ ಇರಲಿ ಆ ವಿಷಯ. ಆ ಹೆಣ್ಮಗಳು ಬಂದಳು. ಯಾರು? ದೊಡ್ಡಾಡ್ದಾಗ ಪಾತ್ರ ಮಾಡಕ್ಕೆ. ಇವ ಅಂದ, ಊರಿಗೆ ದೊಡ್ಡ ಮನುಷ್ಯ ನಾನು, ತಿಂದಿದ್ದು ತಮ್ತೊಂಡು ಕುಂತಲ್ಲಿ ಬಾರಿ ಹಣ್ಣ ಅಕ್ಕಿ ನೋಡ್ಯಾಳ, ನನ್ನ ನೋಡಿ ಹೇಳ್ತಾಳ ಅಂತ ಅವ ಏನು ಮಾಡದ, ಮಗ್ಗಲ ದೊಡ್ಡದೊಂದು ಮಂಚ ಹಾಕಿ, ಅವಾಗೆಲ್ಲ ನೋಡ್ರಿಲ್ಲ, ಚಾಪಿ ಹಾಸ್ತಾರ, ಕೌದಿ ಹಾಸ್ತಾರ, ಕುರ್ಚಿ ಹಾಕೋರು ಕುರ್ಚಿ ಹಾಕ್ತಾರ. ಇವ ದೊಡ್ಡ ಮಂಚ ಹಾಕಿ ತೆಲ್ದಂಬಿಟ್ಕೊಂಡು ಈ ಕುಂತ ಅಂದ್ರೆ ನಾನು ನೋಡ್ಯಾರೆ ಅಕ್ಕಿ ಆ ಹೊಲ್ದಂದು ಹೇಳ್ಬಾರ್ದು. 2 ಪಾತ್ರ ಮುಗೀತು. ಮುಗಿಯೋದಕ್ಕೆ
ಇಕ್ಕಿದು ಪಾತ್ರ ಬಂತಲ್ರಿ, ಇಕ್ಕಿದು ಪಾತ್ರ ಬಂತು. ಪಾತ್ರ ಬಂದಾಗ ನಾ ಅಂತ ಹೇಳಿಬಿಡ್ರವ, ಮೈ ದೇಕೆ ಹೂ ಅಂದಳು. ಏನು ಮೈ ದೇಕೆ ಹೂ? ಇಲ್ಲಿ ನೋಡ್ರಿ, ಇವನು ಕುಣಿಲಿ ಅಂತ ಮಾರ. ದೇಕೆ ಹೂ ಮೈ ದೇಕೆ ಹೂ ದೇಕೆ ಹೂ ಮೈ. ಶುರು ಆತ್ರಿ. ಇವ ಏನು ಮುಂದೆ ಕುಂತಿದ್ನಲ್ಲ, ಚುಪ್ ಗಪ್ ಅಂದ. ಇವ ಮುಂದಿಂದ ಹೇಳ್ತಾಳ ಅಂತ ಇವನ್ ಚಿಂತಿ. ನಿನ್ನ ಡ್ಯಾನ್ಸ್ ನೋಡಿ ನನಗೆ ಆನಂದ ಆಗ್ಯದ, 1,001 ರೂಪಾಯಿ ಬಹುಮಾನ. ಈಕೆ ಅಂದಳು, ಇನ್ನು ಮುಂದೆ ಹಾಡೇ ಇಲ್ಲ, 1000 ಸಿಕ್ಕದ, ಇದ್ರ ಮ್ಯಾಗ ಪ್ರೀತಿ ಅದ, ಇದನ್ನ ಬಿಡಬೇಡ ಅಂದಳು. ದೇಕೆ ಹೂ ಮೈ ದೇಕೆ ಹೂ ದೇಕೆ ಹೂ. ಇವ ಗಪ್ ಅಂದ. ನಿನ್ನ ಹಾಡು ಕೇಳಿ ನನಗೆ ಆನಂದ ಆಗ್ಯದ, ಅರ್ಧ ತೊಲಿ ಬಂಗಾರದ ಉಂಗುರ ನಿನಗ ಅಂದ. ಈಕೆ ಅಂದಳು, ಮೊದಲು 1000 ಕೊಟ್ಟಾನ, ಈಗ್ರಿ ಅರ್ಧ ತೊಲಿ ಉಂಗುರ ಕೊಟ್ಟಾನ, ಬಿಡಬ್ಯಾಡದು ಅಂತ ಮತ್ತು ಪೂರ ಶಾರಿಗೆ ಹಿಂಗೆ ಹೊಡ್ಯಾಕತ್ತಿಳ್ರಿ. ದೇಕೆ ಹೂ ಮೈ ದೇಕೆ ಹೂ ಮೈ. ಇವ ಅಂದ, ಓಟು ಕಳ್ಕೊಂಡಿದ್ನಲ್ಲ, ಇವನ ಮೈಗೆ ನಿಮ್ಮಂತ ನಿಂದ್ರಿ. ನೋಡ್ಯಾಳ ಅಂತ ನೋಡ್ಯಾಳ. ಕ್ಯಾ ದೇಕೆ? ಏನು ನೋಡಿದೆ? ನೋಡ್ಯಾಳ ನೋಡ್ಯಾಳ. ಕ್ಯಾಕೆ ದೇಕೆ? ಏನೇನು ಏನು ನೋಡಿದಿ? ಏನ ತಾನೇ ಹೇಳಕತ್ತೇನ್ರಿ ಮೈಕ್ನಾಗ. ಏನು ನಾ ಮುಂಜಾನೆ 9ಕ್ಕೆ ಹೋಗಿದ್ನ್ಯಾ, ಬಾರಿಗೆ ಇಡ್ತಾಳ ಕುಂತಿದ್ನ್ಯಾ, ಕುಂತೀನಿ ಅನ್ನೋದು ಗೊತ್ತಲ್ಲ, ಅದಕ್ಕೆ 4 ಬಾರಿ ಹಣ್ಣು ತಿಂದೀನಿ, ಇದ ನೋಡಿ ಇಲ್ಲ. ಆಕೆ ಕೇಳಿದಳು, ಇಲ್ಲ ಮಹಾರಾಜ್, ಇಲ್ಲ ನಾ ಅದನ್ನು ನೋಡಿಲ್ಲ. ಏನು ನೋಡಿದಿ? ಮೈ ದೇಕೆ ಹೂँ ದೇಕೆ ಹೂँ ಮೈ ದೇಕೆ ಹೂँ ಖುದಾ ಕಿ ಚರಣ ದೇಕೆ ಹೂँ. ಸಂತ ಮೀರಾ ಹೇಳ್ತಾಳೆ ಈ ಮಾತನ್ನ, ದೇವರ ಚರಣ ನೋಡೀನಿ ನೋಡ್ತೀನಿ. ಇವ ಅಂದ, ಮೊದಲು ಖುದಾ ಅಂದು ಆಮೇಲೆ ದೇಕ ಅಂದಿದ್ರೆ ನಾವು ಓಸು ಕಳ್ಕೊಂತಿದ್ದಿ. ಸಹಜ ವಿಚಾರ ಮಾಡಿ, ಸಹಜ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮವ್ರಿಗೆ ಎಲ್ಲ ಧರ್ಮೀಯರ ನರಕ ಕುಂಡಲಕ್ಕ ಕೀಲಿ ಅದ. ನಮ್ಮವ್ರಿಗಿಲ್ಲ ಇಲ್ಲ, ಎಲ್ಲರೂ ಜಗಳ ತೆಗೆದ್ರಂತ. ನಮಗೆ ಕೀಲಿ ಹಾಕಿದಿ, ಅವ್ರಿಗೆ ಯಾಕೆ ಸುಮ್ಮನೆ ಬಿಟ್ಟಿದಿ? ಯಾರಿಗೆ? ಲಿಂಗಾಯತರಿಗೆ ಯಾಕೆ ಸುಮ್ಮನೆ ಬಿಟ್ಟಿದಿ? ಅವ ಹೇಳದ ಪರಮಾತ್ಮ, ಆ ದೇವ್ರು ಹೇಳದ, ನಿಮ್ಮೆಲ್ಲರಿಗೆ ಕೀಲಿ ಅಕ್ಕಿನಪ್ಪ. ಯಾಕೆ ಅಕ್ಕಿನಿ ಅಂತಂದ್ರೆ, ಮ್ಯಾಲ ಹೋಗ್ತೀರಿ ಅಂತಂದ್ರೆ, ಮ್ಯಾಲ ಹೋಗ್ತಾರ ಅಂತಂದ್ರೆ ಇತರೇದವ್ರನ್ನ ಒಬ್ಬರಿಂದ ಒಬ್ರು ಕೈ ಹಿಡಿದು ಇಲ್ಲಿ ನೋಡ್ರಿ, ಒಬ್ಬರು ಹೆಗಲ ಮೇಲೆ ಒಬ್ಬರು ನಿಂತು, ಒಬ್ಬನ ಹೆಗಲ ಮೇಲೆ ಒಬ್ಬರು ನಿಂತು ಮ್ಯಾಕ ಕಳಿಸ್ತಾರ ಇತರೇ ಮಂದಿ. ಆದ್ರೆ ನಮ್ಮವರು ಬಾಯಿಲ್ ತೋರಿಸ್ತೀನಿ ಇಲ್ಲಡ, ಇದಕ್ಕೆ ಯಾಕೆ ನಾನು ಕೀಲಿ ಹಾಕಿಲ್ಲ, ಇದ್ರ ಮ್ಯಾಗ ಮುಚ್ಚಳನು ಮುಚ್ಚಿಲ್ಲ ಅಂತಂದ್ರೆ, ಒಬ್ಬವ ಮ್ಯಾಲ ಬರ್ತಾನ ಅನ್ನೋದ್ರಾಗ ಇನ್ನೊಬ್ಬ ಒಂದು ಕಾಲು ಜೊಗ್ಗಲ್ಲ, ನಮ್ಮವ್ರಿಗೆ ಕಾಲು ಜೊಗ್ಗೊತ್ತು. ಸ್ವಲ್ಪ ಪ್ರಜ್ಞೆ ಇರಬೇಕು ನಮ್ಮ ಬದುಕಿಗೆ. ಯಾವುದೇ ವಿಚಾರ ಮನೆಯಿಂದ ಮನೆಗೆ ಹೋಗಿ ಹೇಳ್ತಾನ ವೀರನಾಚಯ್ಯ, ಧರ್ಮದ ಅಭಿಮಾನದ ಅಲ್ರಿ. ದೇವಸ್ಥಾನದೊಳಗೆ ಲಿಂಗ ತೆಗೆದು ಮತ್ತೊಂದು ಕಡೆ ತಂದು ಇನ್ನೊಂದು ದೇವರಿಗಿಡುವಾಗ ಸಹಜ ವಿಚಾರ ಮಾಡಿ, ಅಭಿಮಾನ ನಮ್ಮೊಳಗಿರೋದು ಧರ್ಮಾಭಿಮಾನ, ದೇಶಾಭಿಮಾನ, ನಾಡಿನ ಅಭಿಮಾನ ನಮ್ಮೊಳಗಿರಲಿಲ್ಲ ಅಂತಂದ್ರೆ ನಮ್ಮ ಬದುಕು ಸತ್ತಂಗ. ಯಶೋಕತೆಗಳನ್ನು ಕೇಳ್ತೀರಿ ನೀವು ಬದುಕಿಗೆ, ಆದರೆ ವೀರನಾಚಯ್ಯನ ಮಾತು ಯಾರೂ ಕೇಳಿಲ್ಲ. ಹೋಲಿಬಿಡು ಮಾರಾಯ, ಆ ಗುಡಿ ಸಲುವಾಗಿ ನಾವ್ಯಾಕೆ ಜಗಳಾಡೋದು? ಗುಡಿ ಸಲುವಾಗಿ ಜಗಳಾಡ್ರಿ ಅಂತ ನಾನು ಹೇಳಕತ್ತಿಲ್ಲ, ಧರ್ಮದ ಉಳಿವಿಕೆಗಾಗಿ. ಕೊನೆಗೆ ವೀರನಾಚಯ್ಯ, ನಾ ಸಂಬಾಯಿತ ಕರೆದರೂ ಯಾರೂ ಬರಲಿಲ್ಲ ಅಂತ ಅವತ್ತೇ ಅನ್ನ ಆಹಾರಗಳನ್ನು ಬಿಟ್ಟ. ಕೃಷ್ಣಾ ನದಿ ದಂಡಿ ಮ್ಯಾಗ ನಿಂತುಕೊಂಡು ಒಂಟಗಾಲಿನ ಮ್ಯಾಲ
ತಪಸ್ಸು ಮಾಡಾಕತ್ತ ದಿನಗಳು ಉರುಳ್ಯಾವ. 1000 ಮಂದಿ ಬಂದು ಹೇಳಿದ್ರು ಅವ ಕೇಳಲಿಲ್ಲ. ದೇವರಿಗಾಗಿ ಸತ್ರು ಚಿಂತಿಲ್ಲ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. ಸಾಯ್ತಿದಿ, ಸತ್ರು ಕೂಡ ದೇವರಿಗಾಗಿ ಅರ್ಪಿತವಾಗಲಿ ಅಂತ ಒಂಟುಗಾಲಿನ ಮೇಲೆ ತಪಸ್ಸಿಗೆ ನಿಂತಾನ. ಒಂಟುಗಾಲಿನ ಮೇಲೆ ತಪಸ್ಸು ನಿಂತಲ್ಲಿ ಯಾರು ಬಂದಾರ ಅಂತಂದ್ರೆ ಪರಮ ಪೂಜ್ಯ ಶ್ರೀಶೈಲ ಮಲ್ಲಯ್ಯನ ದರ್ಶನಕ್ಕೂ ಹೋಗುವ ನೊಂದು ಬದುಕಿನ ಕಣ್ಣೀರು ಒರೆಸಿ ಭಕ್ತರ ಬದುಕಿಗೆ ಬೆಳಕಾದ ಗುಡ್ಡಾಪುರದ ದಾನಮ್ಮ ದೇವಿ ಬರ್ತಾಳ. ಯಾಕಪ್ಪ ಒಂಟಗಾಲಿನ ಮೇಲೆ ಯಾಕೆ ನಿಂತಿದಿ ಅಂದ್ರೆ ಅವ ಇದ್ದಿದ್ದು ಹೇಳ್ತಾನ, ಯವ್ವ ಒಳಗಿದ್ದ ದೇವರನ್ನು ಇದು ಹೊಳೆಗೆ ಹೋಗದಾರ, ಲಿಂಗಾವಿ ಇದು ಹೊಳೆಗೆ ಹೋಗದಾರ, ಅವರು ದೇವರನ್ನ ತಂದಿಟ್ಟಾರ. ಪ್ರಜ್ಞೆ ಇಲ್ಲದ ಜನ, ಧರ್ಮದ ಅನುಯಾಯ ಅಭಿಮಾನ ಇಲ್ಲದ ಜನ, ನಾ ಹೇಳಿದ್ರು ಕೇಳಿಲ್ಲ, ಸತ್ರು ಇದಕ್ಕೆ ಸಾಯೋಣ ಅಂತ ನಾ ನಿಂತೀನಿ. ಆಗ ನೆನಪಿಡಿ, ತಾಯಿ ದಾನಮ್ಮ ತನ್ನ ತಲೆಯ ಶರಗವನ್ನು ನಡಕ ಕಟ್ಟ್ಯಾಳ. ಕೈ ಒಳಗೆ ಖಡ್ಗವನ್ನು ಹಿಡಿದು ತಾನೇ 10 ಊರುಗಳೊಳಗೆ ಹೇಳಿದಳಂತ, ಅಭಿಮಾನಿದ್ದವರು ಬರ್ರಿ, ಅಭಿಮಾನಿದ್ದವರು ಬರ್ರಿ, ನಿಮ್ಮ ಆಯುಧಗಳೊಂದಿಗೆ ಬರ್ರಿ ಅಂತ ತಿಳಿದು ಗಣಾಚಾರದೊಳಗೆ ಧರ್ಮಕ್ಕೆ ಚ್ಯುತಿ ಬರ್ತದೆ ಅಂತಂದರೆ ಗಣಾಚಾರದೊಳಗೆ ತಾಯಿ ದಾನಮ್ಮ ಕೈ ಒಳಗೆ ಖಡ್ಗ ಹಿಡ್ದಾಳ. 1000 ಜನ ಕೈ ಒಳಗೆ ಕುಡುಗೋಲು ಹಿಡ್ದಾರ, 1000 ಜನ ಕೈ ಒಳಗೆ ಕೊಡ್ಲಿ ಹಿಡ್ದಾರ, 1000 ಜನ ಕೈ ಒಳಗೆ ಆಯುಧಗಳನ್ನು ಹಿಡಿದು ಅವರುಗಳು ಒಂದೇ ಮಾತು, ಅವರುಗಳಲ್ಲಿರುವಂಥದ್ದು ಒಂದೇ ಮಾತು ಏನು ಅಂತಂದರೆ ಧರ್ಮ ರಕ್ಷಣೆಯಾಗಲಿ, ಅಧರ್ಮ ನಾಶವಾಗಲಿ. ಧರ್ಮ ರಕ್ಷಣೆಯಾಗಲಿ, ಅಧರ್ಮ ನಾಶವಾಗಲಿ ಅಂತ ಬರ್ರಿ ಯಾರು ನೀವು ತೊಡುವಂಥವ್ರು ಬರ್ರಿ, ನಾ ಲಿಂಗವನ್ನು ತಂದು ಗುಡಿಯೊಳಗೆ ಸ್ಥಾಪನಾ ಮಾಡ್ತೀವಿ ಅಂತ 1000 ಜನಗಳು ಅರ್ಭಾಟದೊಳಗೆ 1000 ಜನಗಳು ಕೇಕಿ ಹಾಕೋದಲ್ಲ, ಜಯಘೋಷ ಜಗದ್ಗುರು ಪಂಚಾಚಾರ ಮಹಾರಾಜಕ್ಕೆ, ಜಗದ್ಗುರು ಪಂಚಾಚಾರ ಮಹಾರಾಜಕ್ಕೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಅಧರ್ಮ ನಾಶವಾಗಲಿ, ಧರ್ಮ ರಕ್ಷಣೆಯಾಗಲಿ, ಅಧರ್ಮ ನಾಶವಾಗಿ ಧರ್ಮ ರಕ್ಷಣೆಯಾಗಲಿ ಅಂತ 1000 ಮಂದಿನ ತಗೊಂಡು ಕೃಷ್ಣಾ ನದಿಗೆ ಬಂದು ಕೃಷ್ಣಾ ನದಿ ಒಳಗಿದ್ದ ಲಿಂಗವನ್ನು ಆ ತಾಯಿ ಬ್ರಹ್ಮಲಿಂಗನ ಗುಡಿಯೊಳಗೆ ಸ್ಥಾಪಿಸಿ ಮೊದಲೇನು ದೇವಸ್ಥಾನ ಇತ್ತು ಆ ರೂಪಕ್ಕೆ ತಂದ ಪುಣ್ಯ ಯಾರದು ಅಂತಂದರೆ ಗುಡ್ಡಾಪುರದ ದಾನಮ್ಮ ದೇವಿ ಎನ್ನುವಂಥದ್ದನ್ನು ಈ ವೇದಿಕೆ ಮೂಲಕವಾಗಿ ತಿಳಿಯುವುದರೊಂದಿಗೆ ಶರಣ ಬಳಗವೇ ತಾವೆಲ್ಲ ಅರ್ಥ ಮಾಡೋದು, ಧರ್ಮ ತತ್ವ ನಮ್ಮೊಳಗೆ ಉಳಿಬೇಕಪ್ಪ. ಅವಾಗ ಹೇಳಿದ್ರು ದಾನಮ್ಮ ದೇವಿ ಮಾತಾಕೆ, ಗುಡ್ಡಾಪುರ ದಾನಮ್ಮ ದೇವಿ ಮಾತಾಕೆ, ದಾನಮ್ಮ ದೇವಿ ಮಾತಾಕೆ. ಇಡೀ ಊರೇ ಅಲ್ಲಿ ಬಂದು 48 ದಿನ ಆ ಗುಡಿಯಾಗ ಅನುಷ್ಠಾನ ಮಾಡ್ತಾಳ. ಯಾಕೆ ಗೊತ್ತನ್ರಿ, ಲಿಂಗ ತೆಗೆದು ಹೊಳೆಯಾಗ ಒಗದಾರ, ಹೊಳ್ಳಿ ತಂದು ಸ್ಥಾಪನಾ ಮಾಡಿದ ಮೇಲೆ ಆ ಲಿಂಗಕ್ಕೆ ಚೇತನ ಇರಬೇಕಲ್ಲ, ಆ ಚೇತನದ ಸಲುವಾಗಿ 48 ದಿನ ಅನುಷ್ಠಾನ ಮಾಡಿದ್ರು ಅನ್ನುವಂಥದ್ದನ್ನು